ಅಲ್ಲಮ ಪ್ರಭುವಿನ ಚರಿತ್ರೆ ಹಾಗೂ ಶರಣರ ಅವರ ದಾರಿ, ಅವರು ನಡೆದು ಬಂದ ಮಾರ್ಗ ನಾವೆಲ್ಲ ಸುಮಾರು 20-23 ದಿವಸಗಳಿಂದ ನೋಡ್ತಾ ಬರ್ತಾ ಇದ್ದೀವಿ. ಏನಾಗಿದೆ ಅಂತ ಕೇಳಿದ್ರೆ, ಅಲ್ಲಮ ಪ್ರಭು ಈ ಜಗತ್ತಿಗೆ ಅವತರಿಸಿ ಅನೇಕ ಜನರನ್ನು ಉದ್ಧಾರ ಮಾಡುತ್ತಾ ಕಲ್ಯಾಣ ಕಡೆ ಬರ್ತಾ ಇದ್ದಾರೆ. ಕಲ್ಯಾಣ ಅಂತಂದ್ರೆ ಅದು ಆತ್ಮ ಕಲ್ಯಾಣ, ಅದು ಜೀವನ ಕಲ್ಯಾಣ. ನಾವೆಲ್ಲ ಕಲ್ಯಾಣ ಆಗಬೇಕು, ನಮ್ಮ ಬದುಕು ಬಂಗಾರ ಆಗಬೇಕು, ನಮ್ಮ ಬದುಕು ಮುಕ್ತಿ ಆಗಬೇಕು, ನಾವೆಲ್ಲ ಮುಕ್ತಾತ್ಮರಾಗಬೇಕು. ಹಾಗೆ ಜೀವನ ಮುಕ್ತಿಯನ್ನು ಹೊಂದುವಗೋಸ್ಕರ ತಾನಷ್ಟೇ ಮುಕ್ತಿಯಲ್ಲ, ತನ್ನ ಜೊತೆಗೆ ಇರ್ತಕ್ಕಂಥ ಎಲ್ಲ ಶರಣರನ್ನ ತೆಗೆದುಕೊಂಡು ಹೋಗುವಂಥದ್ದು. ನಾನೊಬ್ಬನೇ ಊಟ ಮಾಡಿದ್ರೆ ಸರಿ ಹೋಗಲ್ಲ, ಎಲ್ಲರನ್ನ ಕರೆದುಕೊಂಡು ಮಾಡುವಂಥದ್ದು. ನಾನೊಬ್ಬನೇ ಅಧ್ಯಾತ್ಮ ಜೀವಿ ಆಗಬಾರ್ದು, ಎಲ್ಲರೂ ಆಧ್ಯಾತ್ಮಿಕ ಜೀವಿ ಆಗಬೇಕು. ಇದು ವಿಶಾಲ ಭಾವನೆ ಶರಣರಲ್ಲಿ. ಅದಕ್ಕೆ ಕಾಗೆ ಒಂದು ಗುಟುಕ ಕಂಡರೆ ಕರೆಯದೆ ತನ್ನ ಬಳಗವೆಲ್ಲವ, ಕೋಳಿ ಒಂದು ಗುಟುಕ ಕಂಡರೆ ಕರೆಯದೆ ತನ್ನ ಕುಲವೆಲ್ಲವ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕಾಗೆ ಅಥವಾ ಕೋಳಿಗಳಿಗೆ ಒಂದು ಕಾಳನ್ನು ಸಿಕ್ಕಿದ್ರೆ ಸಾಕು, ಅದು ತನ್ನ ಬಳಗಕ್ಕೆಲ್ಲ ಕರಿತಾ ಇರ್ತದೆ ಕ ಅಂತೇಳಿ. ತನ್ನ ಕುಲವೆಲ್ಲವನ್ನ ತೆಗೆದುಕೊಂಡು ತಿನ್ನಕ್ಕೆ ಶುರು ಮಾಡ್ತದ. ಆದರೆ ಮನುಷ್ಯ ಜೀವಿಗಳು ನನಗೊಬ್ಬನಿಗೆ ಇದ್ರೆ ಸಾಕು, ನಾನೊಬ್ಬನೇ ಚೆನ್ನಾಗಿರ್ಬೇಕು, ಸ್ವಾರ್ಥ ಭಾವನೆಯನ್ನು ಇರಬಾರ್ದು ಅನ್ನೋಗೋಸ್ಕರ ಅಲ್ಲಮ ಪ್ರಭು ಎಲ್ಲರನ್ನ ಕರೆದುಕೊಂಡು ಅಧ್ಯಾತ್ಮದ ಚಿಂತನೆ ಮಾಡುವಂಥವ್ರು, ಎಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನೀನು ಹೊರಗೆ ತಿಳ್ಕೊಬೇಡಪ್ಪ, ಒಳಗೆ ತಿಳ್ಕೊ, ನಿನ್ನ ಒಳಗೆ ನೀನು ತಿಳ್ಕೊ. ಹೊರಗೆ ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ನಾವೆಲ್ಲ ಭಗವಂತನನ್ನು ಏನು ಮಾಡ್ತೀವಿ ಅಂತಂದರೆ, ದೇವಸ್ಥಾನಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ಗುಡ್ಡ ಗಂವಾರಗಳಲ್ಲಿ, ಗುಹೆಗಳಲ್ಲಿ ಹುಡುಕ್ತೇವೆ. ಆದರೆ ಪರಮಾತ್ಮ ನಿನ್ನ ಒಳಗೆ ಇದ್ದಾನಂತ ನೀವು ತಿಳ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲಿಹಾನ ಪರಮಾತ್ಮ ಎಲ್ಲಿಹಾನ ಬಲ್ಲಂತ ಜ್ಞಾನಿಗಳ ಬಲ್ಲಿಹಾನ. ಈ ಮನುಷ್ಯರು ಮಾಡ್ತಕ್ಕಂಥ ವ್ಯವಹಾರವನ್ನು ಕಂಡು ಅವನು ಹೊರಗೆ ಇರೋದೇ ಬೇಡ, ಒಳಗಿರಬೇಕು ಅಂತ ವಿಚಾರ ಮಾಡಿ ಒಳಗೆ ಇದ್ದ. ನೋಡಿರಿ, ಹೀಗೆ ಇಲ್ಲಿ ಅಲ್ಲಮ ಪ್ರಭು ತನ್ನ ಒಳಗಿರ್ತಕ್ಕಂಥ ಪರಮ ಚೈತನ್ಯವನ್ನ, ಪರಮ ಜ್ಞಾನವನ್ನ, ವ್ಯೋಮ ಕಾಯವನ್ನ, ಜ್ಞಾನ ಕಾಯವನ್ನ, ಕಾಯಕ ಕಾಯವನ್ನ, ಶಿವಯೋಗ ಕಾಯವನ್ನ ಎಲ್ಲರಿಗೂ ದಾರಿ ಎರೆದು ಕೊಡುವಗೋಸ್ಕರ, ಎಲ್ಲರಿಗೂ ತಿಳಿಸುವಗೋಸ್ಕರ ಶಿವಮೊಗ್ಗ ಜಿಲ್ಲೆಯಿಂದ ಬೀದರ್ ಜಿಲ್ಲೆಗೆ ಬರಬೇಕಾದ್ರೆ ಸುಮ್ಮನೆ ಅಲ್ಲ. ಅಂತ ಬಸವಣ್ಣನಿಗೆ ಗುರು ಆಗ್ತಾನೆ. ಬಸವಣ್ಣನಿಗೆ ಅಷ್ಟೇ ಅಲ್ಲ, ಇಡೀ ಬಸವಾದಿ ಪ್ರಮಥರಿಗೆ 770 ಅಮರಗಣಗಳಿಗೆ ಗುರು ಆಗ್ತಾನೆ. ಭಕ್ತಿ ಭಂಡಾರಿ ಅನ್ಸ್ಕೊಂಡ ಬಸವಣ್ಣ, ಕಾಯಕ ಯೋಗಿ ಅನ್ಸ್ಕೊಂಡ ಸಿದ್ಧರಾಮ, ವೈರಾಗ್ಯ ನಿಧಿ ಅನ್ಸ್ಕೊಂಡದಳು ಅಲ್ಲಮ ಪ್ರಭು ಅಕ್ಕ ಮಹಾದೇವಿ, ವ್ಯೋಮ ಕಾಯ ಅನ್ಸ್ಕೊಂಡ ಅಲ್ಲಮ ಪ್ರಭು. ಅನಿಮಿಷ ಯೋಗಿಯಿಂದ ದೀಕ್ಷೆಯನ್ನು ಪಡೆದು ಅಂತ ವ್ಯೋಮ ಕಾಯ ಆಗಿರ್ತಾನೆ. ಅಂತ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿತ್ತಂದ್ರೆ ಪ್ರವಚನಗಳಿಂದಲೇ ಸಾಧ್ಯ, ಸತ್ಸಂಗದಿಂದ ಸಾಧ್ಯ. ನಾವೆಲ್ಲ ಗ್ರಂಥಗಳು ಇದ್ದಾವೆ, ಗ್ರಂಥಗಳನ್ನು ಓದಿಕೊಂಡು ನಾವು ಮಾಡ್ತೇವಂತಂದರೆ, ಗ್ರಂಥವನ್ನು ಓದಿಕೊಂಡು ನಾವು ತಿಳ್ಕೊಳ್ತೀವಿ ಅಂದರೆ ಸಾಧ್ಯವಿಲ್ಲ. ಯಾಕಂದರೆ ಅದು ಪುಸ್ತಕದ ಹುಳ ಆಗ್ತದಷ್ಟೆ. ಓದಿರಬಹುದು,
ನಾವೆಲ್ಲ ತಿಳ್ಕೊಂಡಿರ್ಬೋದು. ಆದರೆ ಪ್ರತಿಯೊಂದು ಕೂಡ ಶಂಖದಿಂದ ಬಿದ್ದಿದ್ದೇ ತೀರ್ಥ, ಶಂಖದಿಂದ ಬಂದದ್ದೇ ತೀರ್ಥ ಅಂತ ಶಬ್ದ ಇದೆ. ಹಾಗೆ ಯಾರೇ ಇರಲಿ, ಸಂಸಾರಿ ಇರಲಿ ಅಥವಾ ಸನ್ಯಾಸಿ ಇರಲಿ, ಹೇಗೋ ಇರಲಿ, ಆತನಿಂದ ಒಬ್ಬನಿಂದ ಕೇಳಬೇಕು ಶಾಸ್ತ್ರವನ್ನು. ಯಾಕಂದರೆ ಪ್ರತಿಯೊಂದು ಶಾಸ್ತ್ರ ಒಬ್ಬರ ಮುಖದಿಂದ ಒಬ್ಬರು ಬರುವಂಥದ್ದು. ಈಗ ವೇದ ಪುರಾಣಗಳು ಶಾಸ್ತ್ರಗಳು ಏನಿದಾವಲ್ಲ, ಒಬ್ಬರ ಮುಖದಿಂದ ಒಬ್ಬರು ಬಂದಿದ್ದು. ಅದಕ್ಕೆ ಪ್ರಶ್ನೋಪನಿಷತ್ ಅಂತ ಕರೆದ್ರು. ಕಠೋಪನಿಷತ್ ಅಂತಿದೆ, ಈಶಾವಾಸ್ಯೋಪನಿಷತ್ತು. ಇವೆಲ್ಲ ಪ್ರಶ್ನೆಗಳ ಮೂಲಕ ಗುರು ಶಿಷ್ಯ ಸಂಬಂಧದ ಸೂಚನೆ ಮಾಡೋರಿಗೋಸ್ಕರ ಶಿಷ್ಯ ಪ್ರಶ್ನೆ ಮಾಡಬೇಕು, ಗುರು ಉತ್ತರ ಕೊಡ್ತಾ ಹೋದ. ಅವೆಲ್ಲ ಉಪನಿಷತ್ತುಗಳಾದವು. ಬೃಹದಾರಣ್ಯಕ ಉಪನಿಷತ್ತು, ಯಾಜ್ಞವಲ್ಕ್ಯ. ಮೈತ್ರಾದೇವಿ, ಮೈತ್ರೇಯಿ ತನ್ನ ಗುರುವಾಗಿರ್ತಕ್ಕಂಥ ಗಂಡವನು, ಆದರೆ ಗುರುವನ್ನಾಗಿ ಸ್ವೀಕರಿಸಿ ಗುರು ರೂಪದಲ್ಲಿ ಕಾಣಿ, ಗುರು ರೂಪದ ಸೇವೆ ಮಾಡುತ್ತಾ ಗುರುಗಳಿಗೆ ಪ್ರಶ್ನೆ ಮಾಡುವ ಮೂಲಕ ಬೃಹದಾರಣ್ಯಕ ಉಪನಿಷತ್ತು ಉಟ್ಕೊಳ್ತು. ಅದು ನಿಜಗೊಂಡು ಪರಮಾನುಭೋದೆ ಅಂತ ಬರೆದರು. ಹಾಗಿಲ್ಲಿ ಗುರು ಶಿಷ್ಯರ ಸಂಬಂಧ, ಶರಣರ ಸಂಬಂಧ, ಆತ್ಮರುಗಳ ಸಂಬಂಧ, ಇವೆಲ್ಲವನ್ನ ಈ ಸಾಹಿತ್ಯದಲ್ಲಿ ಸಿಗ್ತದೆ. ನೋಡಿ, ಪುರಾಣ ಮೂಲಕ ನಮ್ಮ ಜನ್ಮವನ್ನು ಸಿಹಿ ಮಾಡಿಕೊಳ್ಳುವಂಥದ್ದು, ಜನ್ಮವನ್ನು ಸಿಹಿ ಮಾಡಿಕೊಳ್ಳುವಂಥದ್ದು. ಒಂದು ಕಡೆ ಹೀಗೆ ಪುರಾಣ ಪ್ರವಚನ ನಡೆದಿತ್ತು. 20 ದಿವಸಗಳಾದರೂ ಕೂಡ ಬರೀ ಹೆಣ್ಮಗಳು ಅಷ್ಟೇ ಬರೋಕೆ, ಗಂಡಮಗ ಟಿ ವಿ ನೋಡ್ಕೊತ ಕೂಡವ. ಹೆಂಡತಿ ಅಷ್ಟೇ ಬರೋಕೆ, ಗಂಡ ಮನ್ಯಾಗ ಟಿ ವಿ ನೋಡ್ಕೊತ ಕೂಡ್ತಿದ್ದ. ಹೆಂಡತಿ ಅಂತಾಳೆ, ಹೋಗ್ರಿ 20-30 ದಿವಸಗಳಾಗತ್ತಿತ್ತು. ಒಂದು ದಿವಸ ನೀವು ಪುರಾಣ ಪ್ರವಚನ ಕೇಳಿಲ್ಲ, ಶರಣರ ಚಿಂತನೆಯನ್ನು ಮಾಡ್ತಾ ಇದ್ದಾರೆ, ವಚನಗಳ ವಿಚಾರವನ್ನು ಹಂಚಿಕೊಳ್ತಾ ಇದ್ದಾರೆ, ಒಂದು ದಿವಸ ಹೋಗಿ ಕೇಳ್ರಿ ಅಂತ ಹೆಂಡತಿ ಕಳಿಸ್ತಾಳೆ. ಪಾಪ ಎಲ್ಲ ತುಂಬಿ ಹೋಗಿತ್ತು. ಏನು ಮಾಡಬೇಕು ಅಂತ ಅವ ಹೆಂಡತಿ ಮಾತು ಕೇಳಿ ಹಿಂದುಗಡೆ ಬಂದು ಕೂತ್ಕೊಂಡ. ಹಿಂದುಗಡೆ ಅಂತಂದ್ರೆ ಅದು ಎಲ್ಲಿ ಕೂತಿದ್ದ ಅಂತಂದ್ರೆ ದೇವಸ್ಥಾನದ ಮುಂದೆ ಮಾಲ್ಗಂಬ ಇರ್ತೈತಲ್ಲ, ಮಾಲ್ಗಂಬಕ್ಕೆ ಟೇಕ ಹಚ್ಚಿ ಕೂತ. ಟೇಕ ಹಚ್ಚಿ ಕೂತ್ಕೊಂಡ. ಏನಾಯ್ತು ಅಂತ ಕೇಳಿದ್ರೆ, ಅಲ್ಲಿ ಆ ಮಾಲ್ಗಂಬ ಮೇಲೆ ದೀಪ ಹಚ್ತಾರ್ರಿ. ದೀಪ ಹಚ್ಚಿದ್ರು. ಆ ಎಣ್ಣೆಯನ್ನು ಏನಾಗಿತ್ತು ಅಂತಂದ್ರೆ ಅದು ಹನಿಯಾಗಿ ಬತ್ತಿ ಮೂಲಕ ಸೋರಿ ಇವನ ಬಾಯಿ ಮೇಲೆ ಬಿದ್ದಿತ್ತು. ಅಷ್ಟಲ್ಲಿ ಮಲ್ಕೊಂಡಿದ್ದ. ಎಷ್ಟೊತ್ತಾಗುತ್ತೆ, ಎಷ್ಟು ಕೂಡ್ತಾರೆ ಪ್ರವಚನ ತಂದ್ರೆ ಸಾಮಾನ್ಯವಾಗಿ ನಿದ್ರೆ ಬರುವಂಥದ್ದು. ಶಾಸ್ತ್ರ ಅಂದ್ರೆ ಹಾಗೇನೆ. ಶಾಸ್ತ್ರ ಚಿಂತನೆ ಇದೆಯಲ್ಲ, ಇಲ್ಲಿ ಮನಸ್ಸನ್ನು ಏಕಾಗ್ರತೆ ಆಗಿರ್ತಕ್ಕಂಥದ್ದು. ಕೂಡಿ ಕೃಷ್ಣ ಪರಮಾತ್ಮನೇ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕ್ಕೆ. ಕೊಳಲಲ್ಲಿ ಇಟ್ಟಿದ್ದೀನಿ. ಇಡು ಹಂಗೆ, ಏನು ಮಾಡ್ಬೇಡ, ಆರಾಮಾಗಿ. ನಿಂಗೆ ನೋಡಕ್ಕೆ ಬಂದಿರ್ತಾನೆ ಇವತ್ತು ಕೃಷ್ಣ ಅಷ್ಟಮಿ. ಅದು ನನಗೆ ನೋಡಕ್ಕೆ ಯಾರು ಬಂದಿಲ್ಲ ಇವತ್ತು. ಅವನು ಹೆಂಡತಿ ಮಾತು ಕೇಳಿ ಅಲ್ಲಿ ಏನು ಮಾಡಿದ್ದ, ಮಾಲ್ಗಂಬದ ಹತ್ತಿರ ಕೂತಿದ್ದ. ಮಾಲ್ಗಂಬದ ಏನಂದ್ರೆ ಅಲ್ಲಿ ದೀಪ ಹಚ್ತಾರೆ. ಮಾಲ್ಗಂಬಕ್ಕೆ ದೀಪ ಹಚ್ಚಿ ಅದು ಎಣ್ಣೆ ಸೋರಿ ಬರ್ತಾ ಇತ್ತು. ಆಗ ಇವನು ಪ್ರವಚನ ಪುರಾಣ ತಂದ್ರೆ ನಿದ್ರೆ ಸಹಜ ನಿದ್ರೆ ಬಂದಿತ್ತು. ಅವ ಟೇಕ ಹಚ್ಚಿ ಮಲ್ಕೊಂಡ. ಅದು ಎಣ್ಣೆ ದೀಪದಲ್ಲ ನೇರವಾಗಿ ಇವನು ಮೂಗಿಗೆ ಬಿದ್ದು ಇವನು ಬಾಯಿ ಒಳಗೆ ಬಿತ್ತು. ಹಾಗೆ ಚಪ್ಪರಿಸ್ತಾನೆ. ಯಾವಾಗ ಮಂಗಳಾರತಿ ಜಯಕಾರ ಹೊಡೆದು ಮಂಗಳಾರತಿ ಮಾಡ್ತಾರೋ ಅವಾಗ ಎದ್ದು ಹೇಳ್ತಾನೆ, ಪ್ರಸಾದ್ ತೋರಿ ಅಂತ. ಅವಾಗ ಪ್ರಸಾದ್ ತಗೊಂಡು ಮನೆ ಹೋಗ್ತಾನೆ. ಹೆಂಡ್ತಿ ಕೇಳ್ತಾರೆ, ಹೇಗೈತ್ರಿ ಪ್ರವಚನ ಇವತ್ತು? ಏನಿಲ್ಲ, ಯಾಕೋ ಎಣ್ಣೆ ಹತ್ತಂಗೈತಿ ಪ್ರವಚನ ಅಂತ. ನಾವು ಹೆಂಗಿತ್ತು? ಎಣ್ಣೆ ಹತ್ತಿತ್ತು. ಇದ್ರ ಬಾಯಾಗ ಮಣ್ಣು, ಇದು ಎಲ್ಲಿ ಕೂತತ್ತೋ ಏನೋ, ಎಣ್ಣೆ ತಿಂದತ್ತೋ ಏನದಂತ ವಿಚಾರ ಮಾಡಿ, ಇವತ್ತು ಎಣ್ಣೆ ಹತ್ತದಲ್ಲ, ನಾಳೆ ಹೋಗ್ರಿ ಅಂತ. ಮತ್ತೆ ಏನು ಮಾಡ್ತಾರೆ, ಮತ್ತೆ ಅಲ್ಲಿಂದ
ಆ ಮಾಲ್ಗಮ್ ಕಟ್ಟಿ ಮೇಲೆ ಜನ ಹಿಡಿದ್ರಿ. ದೂರ ಒಂದು ಗಾಡಿ ನಿಲ್ಲಿಸಿದ್ರು. ಗಾಡಿ ನಿಲ್ಲಿಸಿದ್ರು. ಏನು ಎಲ್ಲ ಜನ ತುಂಬೋಗಿತ್ತು. ಗಾಡಿ ಹತ್ತಿರ ಹೋಗಿ ಕೂತ್ಕೋತಾನ. ಗಾಡಿ ಚಾಕ ಇರ್ತದೆ. ಚಾಕಿಗೆ ಹತ್ತಿರ ಹೋಗಿ ಕೂತ್ಕೊಂಡು ಪ್ರವಚನ ಕೇಳ್ತಾ ಇರ್ತಾನೆ. ಸ್ವಲ್ಪ ಹೊತ್ತು ಕೇಳ್ತಾನೆ. ಕೇಳೋದು ರೂಢಿ ಇದ್ರೆ ಚಂದ ಎಚ್ಚರಿಕೆಯಿಂದ ಕೇಳ್ತಾರೆ. ಕೇಳೋದು ರೂಢಿಲೇ ಇಲ್ಲ ಅಂತಂದ್ರೆ ನಿದ್ರೆ ಬರೋದು ಸಹಜ. ಆಗ ಏನು ಮಾಡ್ತಾನೆ, ಗಾಡಿಯ ಬಂಡಿಯ ಚಕ್ರಕ್ಕೆ ಟೇಕ ಹಚ್ಚಿ ಕೂತಿರ್ತಾನೆ. ಕೇಳ್ತಾನೆ ನಿದ್ರೆ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ನಾಯಿ ಒಂದಿರ್ತಿರ್ತಾರೆ, ಸುಮ್ಮನೆ ಇರಂಗಿರೋದು. ಎಲ್ಲ ಕಡೆ ಹಿಂಗೆ ತಿರುಗಾಡ್ಕೋತ ಬಂದು ಸುಮ್ಮನೆ ಸಹಜವಾಗಿ ಕಾಲೆತ್ತು ಸೂಸು ಮಾಡೋದು ಕೆಲಸ ಅದು. ಇವು ಕೂತಿದ್ದು ಗೊತ್ತಿಲ್ಲ ಅದಕ್ಕೆ. ಈ ಕಾಲೆತ್ತಿ ಸೂಸು ಮಾಡಿ ಹೋಯ್ತ್ರಿ ಅದು. ಆದ್ರೆ ಅವನು ಅದನ್ನೇ ಚಪ್ಪರಿಸ್ತಾನೆ ರೀ. ಅದನ್ನು ಚಪ್ಪರಿಸಿ ಮನೆಗೆ ಹೋಗ್ತಾನೆ. ಪುರಾಣ ಜಯಕಾರ ಹಾಕಿ ಪ್ರಸಾದ ತಗೋರಂತ ಎಬ್ಬಿಸಿ ಆಮೇಲೆ ಮನೆಗೆ ಹೋಗ್ತಾನೆ. ಹೆಂಗೈತೆ ಅವತ್ತು ಪ್ರವಚನ? ಯಾಕಾಗಿತ್ತು? ಉಪ್ಪು ಹತ್ತಂಗಿತ್ತು ಅಂತ. ನಾವು ಏನಾಗಿತ್ತು ಗೊತ್ತದ ನಿಮಗೆಲ್ಲ? ಉಪ್ಪು ಐತಿ. ಇದು ಏನೋ ಆಗ್ಯದ. ಇದ್ರಾಗ ಏನೋ ಗೋಮ ಐತಿ. ನಿನ್ನ ಕೇಳಿದ್ರ ಎಣ್ಣೆ ಅಂತಾನೆ, ಇವತ್ತು ಕೇಳಿದ್ರೆ ಉಪ್ಪು ಪತ್ತನ. ಇದು ಎಲ್ಲರೂ ಕೂಡಾಗತ್ತೈತಿ ಅಂತ ನಡ್ರಿ, ನಾಳೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ಹೆಂಡತಿ ಬಂದು ಮುಂದೆ ಕೂತಾಳೆ, ಗಂಡ ಹಿಂದೆ ಕೂತಿದ್ದ. ಆಕೆ ವಿಚಾರ ಮಾಡಿದ್ರು. ಪ್ರವಚನ ನಡೆದಿತ್ತವ ಬಾಯಿ ತೆಗೆದು ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ದ. ನಿದ್ರೆ ಮಾಡ್ತಾ ಬಾಯಿ ತೆಗೆದಿದ್ದ. ಏನು ಹೆಣ್ಮಗಳು ನೋಡ್ತಾಳೆ, ಗಂಡ ಎಲ್ಲಿ ಕೂತಾನೆ ಹೆಂಗಂತ ನೋಡಿ, ಇಲ್ಲೇ ವಿಚಾರ ಅದ. ಹಾಗೆ ಆಕೆ ಏನು ಮಾಡ್ತಾ, ಅಲ್ಲೇ ಪ್ರಸಾದ ಸಕ್ಕರೆ ತಂದಿಲ್ಲ ಮೊದಲೇ ಬಟ್ಲಾಗ. ನೀವೇನೂ ತಂದಿಲ್ಲ ಬಿಡ್ರಿ. ಉದಿನ ಕಡೆ ತಂದಿಲ್ಲ, ಸಕ್ಕರೆ ತಂದಿಲ್ಲ, ಹೂವು ತಂದಿಲ್ಲ. ಆಕೆ ದಿನ ಬರುವಾಗ ಸಕ್ಕರೆ ತರ್ತಿದ್ರು. ಇದು ಮಾಡಬೇಕು ಅಂತ ಹೋಗಿ ಬಾಯಿ ತೆಗೆದು ಮನ್ಕೊಂಡಿದ್ದಲ್ಲ, ಹೋಗಿ ಬಾಯಾಗ ಸಕ್ಕರೆ ಹಾಕ್ತಾಳೆ. ಸಕ್ಕರೆ ಅದು ಹಾಗೆ ತಿನ್ಕೋತ ಮನ್ಕೋತಾನೆ. ಮುಂದೆ ಮನೆಗೆ ಹೋಗ್ತಾನೆ. ಮನೆಗೆ ಹೋದ ಮೇಲೆ ಹೆಂಡತಿ ಕೇಳ್ತಾನೆ, ಇವತ್ತು ಹೆಂಗೆ ಪ್ರವಚನ ಇತ್ತು ಕೇಳಿದಾಗ, ಇವತ್ತು ರುಚಿ ಹತ್ತಾಗತ್ತಿತ್ತು ನೋಡಂತ. ಹಾಗೆ ಒಂದೊಂದು ಸಲ ಪ್ರವಚನ ಪುರಾಣ ಪುಣ್ಯಕಥೆಗಳಂತ ಕೇಳಿದ್ರೆ ಒಂದೊಂದು ಸಲ ಉಪ್ಪುಪ್ಪರ ಹತ್ತಬಹುದು. ತಿಳಿಲಿ ಅಂದ್ರೆ ಏನು ಮಾಡಬೇಕು? ಒಂದೊಂದು ಸಲ ಎಣ್ಣೆ ಹತ್ಬೋದು, ಒಂದೊಂದು ಸಲ ಖಾರ ಹತ್ಬೋದು, ಒಂದೊಂದು ಸಲ ಸಿಹಿ ಆಗ್ತದೆ. ಹಾಗೆ ಜನ್ಮದಲ್ಲಿ ನಾವು ಪುರಾಣ ಪ್ರವಚನ ಕೇಳೋದ್ರ ಮುಖಾಂತರ ಜನ್ಮದ ಸಾರ್ಥಕತೆಯನ್ನು, ಜನ್ಮ ಸಿಹಿಯನ್ನಾಗಿ ಮಾಡ್ಕೊಳ್ಬೇಕಾಗಿತ್ತಂದ್ರೆ, ಜನ್ಮ ಸಾರ್ಥಕವನ್ನಾಗಿ ಬಂಗಾರಮಯವಾಗಿ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಪುರಾಣ ಪ್ರವಚನ ಸತ್ಸಂಗದಿಂದ ಮಾತ್ರ ಸಾಧ್ಯ. ಇಲ್ಲಿ ಅಲ್ಲಮ ಪ್ರಭುಗಳು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಗೋಸ್ಕರ ದಾರಿಯಲ್ಲಿರ್ತಕ್ಕಂಥ ಎಲ್ಲ ಸಂತ ಮಹಾತ್ಮರಿಗೆ ಭೇಟಿ ಹಾಕ್ಕೊಂಡು ಕೊನೆಗೆ ಸೊಲ್ಲಾಪುರಕ್ಕೆ ಬಂದಿದ್ದಾರೆ. ಸೊಲ್ಲಾಪುರದಲ್ಲಿ ಸಿದ್ಧರಾಮ ಏನು ಮಾಡಿದ್ದಾನೆ? ಪರಮಾತ್ಮನ ಸಾಕ್ಷಾತ್ಕಾರವಾಗಿ ಮಾಡಿಕೊಂಡು ಅದೇ ಅಹಂನಲ್ಲಿ ಎಲ್ಲರಿಗೂ ಕೆಲಸವನ್ನು ಮಾಡ್ತಾ ಗುಡಿ ಕಟ್ಟುವುದು, ಕೆರೆ ಕಟ್ಟುವ ಕೆಲಸ, ಕೆರೆ ಗುಡಿ ಗುಂಡಾರಗಳನ್ನು ಕಟ್ಟಿಸುವ ಕೆಲಸವನ್ನು ಮಾಡ್ತಿದ್ದ. ಆಗ ಅಲ್ಲಮ ಪ್ರಭು ಹೋಗಿ ಕೇಳ್ತಾನೆ, ಏ ಒಡ್ಡರೆ, ನಿಮ್ಮ ಒಡ್ಡರಾಮನನ್ನು ಕರೀರಿ. ಅವಾಗ ಸಿಟ್ಟು ಬರ್ತದೆ. ನಮಗೆಲ್ಲ ಒಡ್ಡರ ತಂದು ನಮ್ಮ ನಾಯಕನಿಗೆ, ನಮ್ಮ ಯಜಮಾನರಿಗೆ ಒಡ್ಡರಾಮ ಅಂತೀಯಲ್ಲ ಅಂತ ಸಿಟ್ಟಿಗೆ ಮಾಡಿ ಅವ್ರು ಬಡ್ಯಾಕೆ ಹೋಗ್ತಾರೆ. ಆ ಏಟಗಳನ್ನು ಹತ್ತೋದಿಲ್ಲ, ಅವರಿಗೆ ಬೈತಾರೆ. ಆ ಬೈಗಳನ್ನು ಹತ್ತೋದಿಲ್ಲ. ಯಾಕಂದರೆ ವಿಚಾರ ಮಾಡಿರಿ, ನೀವು ಒಂದೊಂದ್ಸಲ ಮಾಡ್ತೀರಿ, ಇವರು ನನಗೇ ಬೈದಾರ ಅಂತ ತಿಳ್ಕೊಂಡ್ರೆ ನಿಮಗೆ ಹತ್ತವ, ಇವರು ನಮಗೆ ಬೈದಿಲ್ಲ ಅಂತಾರೆ ಅಲ್ಲೇ ಉಳಿತು. ಈಗ ಹೂವಿನ ಗಿಡ ತಿಳ್ಕೊಳ್ರಿ, ಹೂವಿನ ಗಿಡದ ಒಳಗೆ ಹೂವು ಆಗ್ತವ. ಹೂವು ತೊಗೊಂಡ್ರೆ ನೀವೇನು ಮಾಡ್ತೀರಿ? ದೇವರಿಗೆ ಏರಿಸ್ತೀರಿ, ನಿಮ್ಮ ತಲೆಯಾಗರೆ ಹಾಕೊಂತೀರಿ. ಆದರೆ ನೀವು ದೇವರಿಗೆ ಏರಿಸಲಿಲ್ಲ, ತಲೆಗೆ ಹಾಕೊಳ್ಳಿಲ್ಲ, ಆ ಹೂವಿನ ಗಿಡ ಅಲ್ಲೇ ಬಿದ್ದು ಹುಟ್ಟಿ ಅಲ್ಲೇ ಬಿದ್ದು ಗಾಳಿಲೇ ಹಾರಿ ಹೋಗ್ತಾವೆ. ಹಾಗೆ ಬೈದಾರ, ನನಗೇ ಬೈದಾರ, ನನಗೆ ಇವರು ಹೊಗಳ್ತಾ ಇದ್ದಾರೆ, ನನಗೇ ಬೈತಾ ಇದ್ದಾರೆ, ನನಗೇ ಬಡಿತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅವು ನಿಮಗೆ ಹತ್ತವೆ. ಇಲ್ಲ ಅಂತಂದ್ರೆ ಹಾಗೆ ಇದ್ದರೆ ಅಲ್ಲೇ ಬೈದದ್ದು ಅಲ್ಲೇ ಬಿದ್ದು ಅಲ್ಲೇ ಗಾಳಿಲಿ ಹಾರಿ ಹೋಗ್ತವೆ ಅಂತ ವಿಚಾರ ಮಾಡಿ ಸುಮ್ಮನಿರ್ಬೇಕು. ಇದು ಮಹಾತ್ಮರ ಲಕ್ಷಣ. ಹೀಗಿಲ್ಲಿ ಆ ಸಿದ್ಧರಾಮನನ್ನು ಒಡ್ಡರಾಮ ಅಂತ ಕರಿ ಅಂತಂದಾಗ ಕೋಪಗೊಳ್ತಾರೆ, ಕರೀತಾರೆ. ಊರಿಗಣ್ಣ ತಗೊಂಡು ಬರ್ತಾನೆ. ಊರಿಗಣ್ಣಿನಿಂದಿರ್ತಕ್ಕಂಥ ಸಿದ್ಧರಾಮ ಪರಮಾತ್ಮನಿಂದ ಆಶೀರ್ವಾದ ಪಡೆದವನು. ಅಂತ ಸಿದ್ಧರಾಮ ಅಲ್ಲಮ ಪ್ರಭುವಿನ ಬಂದು ಕೇಳ್ತಾನೆ, ಯಾರು ನೀವು ಅಂತೇಳಿ.
ಜಂಗಮಾಮೂರ್ತಿಯಂತೆ ರೂಪದಲ್ಲಿ ಕಾಣ್ತಾ ಇದ್ದೀರಿ, ನನ್ನನ್ನು ಒಡ್ಡರಾಮ ಅಂತ ಕರೆದಿರಂತ ಯಾಕೆ? ಮತ್ತು ಒಡ್ಡರಾಮ ಅಂತಲ್ಲಾರ ಮತ್ತೆ ಅನ್ಬೇಕು, ನೀನು ಕೆಲಸ ಏನು ಮಾಡ್ತಾ ಇದ್ದೀಯಾ? ಕೆರೆಯನ್ನು ಕಟ್ಟಿಸೋದು, ಗಾಡೆ ಕಟ್ಟೋದು, ಕಟ್ಟೆ ಕಟ್ಟೋದು, ಗುಡಿ ಕಟ್ಟೋದು ಮಾಡ್ತೀವಿ. ಕಟ್ಟೋದು ಕೆಲಸ ಯಾರು ಮಾಡ್ತಾರೆ? ಆ ಕಟ್ಟುವ ಕೆಲಸ ಮಾಡುವಂಥವ್ರಿಗೆ ಒಡ್ಡರ ಅನ್ಬೇಕೇ ವಿನಃ ನಿನಗೆ ಏನು ಶಿವಯೋಗಿ ಸಿದ್ದರಾಮ ಅನ್ಬೇಕಾ? ನಿನಗೆ ಸಿದ್ದರಾಮ ಅಲ್ಲಕ್ಕಾಗಲ್ಲ, ಅದಕ್ಕೆ ನೀವು ಒಡ್ಡರಾಮ ಅಂತ ಕರೆದಿಲ್ಲ. ಇದರಲ್ಲೇನು ತಪ್ಪಿದೆ? ಆಗ ಅಲ್ಲಮ ಪ್ರಭು ಒಂದು ವಚನವನ್ನು ಹೇಳ್ತಾರೆ, ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ, ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ, ಬಲಿದು ಷಡ್ವಿಧ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದವೆಂಬ ಜಲವ ತುಂಬಿ ಕೆರೆ ಕಟ್ಟಬಲ್ಲವ ಯಾರನೂ ಕಾಣೆ. ಏರಿಗೆ ಏರಂದ್ರೆ ಎತ್ತರಿಗಿರ್ತಕ್ಕಂಥ, ಅದಕ್ಕೆ ನಾವು ಕಟ್ಟೆಯನ್ನು ಕಟ್ಟಬೇಕು. ಇದು ಗಾರಿ ಆಗಬೇಕು. ಏರಿಗೆ ಕಟ್ಟಿಯನ್ನು ಮನವೆಂಬ ಏರಿಗೆ ತನುವೆಂಬ ಕಟ್ಟೆಯ ಕಟ್ಟಿ, ಬಲಿದು ಷಡ್ವಿಧ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದವೆಂಬ ಜಲವ ತುಂಬಿ. ಈಗ ಭಕ್ತಿಗಳ 9 ಭಕ್ತಿ, ನವವಿಧ ಭಕ್ತಿ: ಶ್ರವಣ, ಕೀರ್ತನ, ಸಾಕ್ಯ, ಆತ್ಮನಿವೇದನ, ದಾಸ್ಯ ಭಕ್ತಿ, ಈ ಎಲ್ಲ ಭಕ್ತಿಗಳಿದೆ. 9 ವಿಧ ಭಕ್ತಿಗಳಲ್ಲಿರ್ತಕ್ಕಂಥದ್ದು. ಅದರಲ್ಲಿ ನವವಿಧ ಭಕ್ತಿ ಎಂಬ ಉದಕವ ಜಲವ ತುಂಬಬೇಕು ಈ ಕಟ್ಟೆಯಲ್ಲಿ. ಇಂಥ ಕಟ್ಟೆಯನ್ನು ಕಟ್ಟುವವರು ಯಾರೂ ಇಲ್ಲ. ಆದರೆ ಅಲ್ಲಮ ಪ್ರಭು ಹೇಳ್ತಾರೆ, ನಾ ಕಟ್ಟಿದ ಕೆರೆ ಸ್ಥಿರವಾಯಿತು. ನಾ ಕಟ್ಟಿದ ಕೆರೆ ಸ್ಥಿರ ಆಗ್ತದೆ. ಭಕ್ತ ಕಟ್ಟಿದ ಕೆರೆ ಸ್ಥಿರ ಆಗ್ತದೆ. ಶಿವಯೋಗಿ ಕಟ್ಟಿದ ಕೆರೆ ಸ್ಥಿರ ಆಗ್ತದೆ. ಆದರೆ ನೀ ಏನು ಮಾಡ್ತಾ ಇದೀಯಾ? ಹೊರಗಿನ ಕಟ್ಟೆಯನ್ನು ಕಟ್ತಾ ಇದೀಯಾ? ಹೊರಗಿನ ಕೆರೆಯನ್ನು ಕಟ್ತಾ ಇದೀಯಾ? ಹೊರಗಿನ ಗುಡಿಯನ್ನು ಕಟ್ತಾ ಇದೀಯಾ? ಒಳಗಿನ ಕಟ್ಟಪ್ಪ. ಅದಕ್ಕೆ ನಾವು ಊರಲ್ಲಿ ದೇವಸ್ಥಾನಗಳನ್ನು ಕಟ್ತೇವೆ. ಲಿಂಗ ಸ್ಥಾಪನೆ ಮಾಡ್ತೇವೆ, ಮೂರ್ತಿ ಸ್ಥಾಪನೆ ಮಾಡ್ತೇವೆ. ಆ ದೇವಸ್ಥಾನಗಳನ್ನು ನೋಡಿ ಶರೀರ ಎನ್ನುವ ದೇವಸ್ಥಾನವನ್ನಾಗಿ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ. ದೇವರಿಗೆ ಕಾಯಿಯನ್ನು ಹೊಡಿತೇವೆ, ಆ ಕಾಯಿಯನ್ನು ನೋಡಿ ಈ ಕಾಯಿಯನ್ನು ಅರ್ಪಿಸಬೇಕನ್ನುವಂಥ ಉದ್ದೇಶ. ಊದಿನ ಕಡ್ಡಿಯನ್ನು ಬೆಳಗ್ತೇವೆ, ಊದಿನ ಕಡ್ಡಿಯನ್ನು ನೋಡಿ ಶರೀರ ಎನ್ನುವಂಥ ಊದಿನ ಕಡ್ಡಿ ರೀತಿಯಲ್ಲಿ ನಾವು ಕಾಣುವಂಥದ್ದು. ಎಲ್ಲವನ್ನು ನಮ್ಮ ಹಿರಿಯರು ಬಹಳ ಚೆಂದಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅದನ್ನು ಅರಿಯದೆ ನಾವು ಏನಾದ್ರು ಕೆಮ್ಮೆನೆ ಕೆಡ್ತಾ ಇದ್ದೇವೆ, ಕೆಟ್ಟು ಹೋಗ್ತಾ ಇದ್ದೇವೆ. ಹಾಗೆ ಇಲ್ಲಿ ಅಲ್ಲಮ ಪ್ರಭು ಹೇಳ್ತಾನೆ ಆ ಸಿದ್ದರಾಮನಿಗೆ, ನಿನ್ನದು ಕೆರೆಯನ್ನು ಕಟ್ಟಿಸೋ ಬಿಡು, ಒಳಗೆ ಕಟ್ಟಪ್ಪ. ಒಕ್ಕಲತನ ಒಳಗೆ ಮಾಡು, ಕೆರೆಯನ್ನು ಒಳಗೆ ಕಟ್ಟು. ದೇಹ ಒಳಗೆ ನೀನು, ದೇಹ ಎಂಬುದು ದೇವಾಲಯ ಅಂತ ಹೇಳಿದ್ರು. ಕಾಲ 2 ಕಂಬ, ದೇಹವೇ ದೇವಾಲಯ. ಯಾವ ರೀತಿಯಾಗಿ ಅಲ್ಲಮ ಪ್ರಭು ಹೇಳಿದಾರೆ ಅಂತಂದ್ರೆ, ಈ ವಚನದಲ್ಲಿ ಕೆರೆ ಅಂತ ಹೇಳಿದ್ರದಕ್ಕೆ ದೇಹಕ್ಕೆ, ಇಲ್ಲಿ ಶಬ್ದ ಸೋಪಾನ, ಭಕ್ತಿಯ ಸೋಪಾನ, ಜಲ ತುಂಬಬೇಕಂತೆ. ನವವಿಧ ಭಕ್ತಿಗಳೆನ್ನುವಂಥ ಜಲವನ್ನು ತುಂಬಬೇಕು. ಅದನ್ನು ತುಂಬಿ ಯಾರೂ ತುಂಬಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ಏನು ಮಾಡ್ತಂದ್ರೆ, ಬಡತನಕ್ಕೆ ಎಂಬುವ ಚಿಂತೆ, ಉಣದಾದರೆ ಇಡುವ ಚಿಂತೆ, ಇಡದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ ಅಲ್ಲ. ಈ ಚಿಂತೆಗಳಿಂದ ತುಂಬಿರ್ತಕ್ಕಂಥ ಈ ಶರೀರ ಕೆರೆ ಕಟ್ಟಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಭಕ್ತಿ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಚಿಂತನೆ ಮಾಡ್ಲಿಕ್ಕೆ ಹೆಂಗೆ? ಚಿಂತೆ ಮಾಡ್ತೀವಿ ನಾ, ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಚಿಂತನೆ ಮಾಡಿದರೆ ಮಾತ್ರ ಈ ಕೆರೆಯನ್ನು ಚೆನ್ನಾಗಿ ತುಂಬಬಹುದು. ಜ್ಞಾನದ ಸಾಗರದಿಂದ, ಜ್ಞಾನಾಮೃತದಿಂದ ತುಂಬಬಹುದು. ಆದರೆ ನಾವೆಲ್ಲ ಚಿಂತೆ ಮಾಡ್ತಾಯಿದ್ದೀವಿ. ಹೆಂಡ್ರ ಚಿಂತೆ, ಮಕ್ಕಳ ಚಿಂತೆ, ಮನೆ ಚಿಂತೆ, ಬೆಳೆ ಚಿಂತೆ, ಎಲ್ಲ ಚಿಂತೆಗಳನ್ನು ಮಾಡ್ತಾ ಇರೋದ್ರಿಂದ ಈ ಕೆರೆಯನ್ನು ತುಂಬಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜ್ಞಾನಾಮೃತದಿಂದ ತುಂಬಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವಾಗ ತುಂಬಂತ ಕೇಳಿದ್ರೆ, ಯಾವಾಗ ಚಿಂತನೆ ಮಾಡ್ತೀಯೋ, ಯಾವಾಗ ಚಿಂತನೆಯನ್ನು ಮಾಡ್ತೀಯೋ ಆಗ ಚಿಂತನೆಯ ಭಗವಂತನ ಚಿಂತನೆ ಆಗಿರಬೇಕು. ಭಗವಂತನ ಚಿಂತನೆ ಯಾಕಮದೆ ಹೇಳಿಲ್ಲ? ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನ ಒಲಿಯನು ಎಂಬ ಚಿಂತೆ. ಸಮುದ್ರಕ್ಕೆ ಅದನ್ನು ಚಿಂತನೆ ಮಾಡಿದಾಗ, ಮಥನ ಮಾಡಿದಾಗ ಸಮುದ್ರದಲ್ಲಿ ಏನಾಗ್ತದೆ ಅಂತಂದರೆ ಅಮೃತ ಹುಟ್ಕೊಳ್ತದೆ. ಹಾಗೆ ಶರೀರ ಎನ್ನುವಂಥದ್ದನ್ನು ಇಟ್ಕೊಂಡು ನಾವು ಇದರ ಚಿಂತನ ಮಾಡ್ತಾ ಹೋದರೆ ಅಮೃತ ಹುಡ್ತದೆ. ಆ ಅಮೃತ ಹುಟ್ಟಿಸುವಂಥ ಕೆಲಸವನ್ನು
ಅಲ್ಲಮ ಪ್ರಭುಗಳು ಮಾಡ್ತಾ ಇದ್ದಾರೆ. ಭಕ್ತಿ ಎನ್ನುವಂಥದ್ದು ಮಾಡಪ್ಪ, ಅದು ಬಿಡು. ಅಲ್ಲಮ ಪ್ರಭು ಬಂದಾಗ ಅವನು ಉರಿಗಣ್ಣನ್ನು ತೆರೆದು ಅಲ್ಲಮ ಪ್ರಭುವನ್ನ ಮೇಲೆ ಪ್ರಯೋಗ ಮಾಡ್ತಾನೆ ಸಿದ್ಧರಾಮ. ಅಗ್ನಿ ಕಣ್ಣಿನಿಂದ ಅಗ್ನಿ ಬೆಂಕಿಯನ್ನು. ಆದರೆ ಅಲ್ಲಮ ಪ್ರಭುವಿಗೆ ಶರಣಾಗತ ಆ ಬೆಂಕಿ, ಆ ಅಗ್ನಿ ಶರಣಾಗತನಾಗಿ ಪಾದದ ಹತ್ತಿರ ಬಂದು ಬೀಳ್ತದೆ. ಆಶ್ಚರ್ಯ ಆಗ್ತದೆ ಸಿದ್ಧರಾಮನಿಗೆ. ಭಗವಂತ ಸಾಕ್ಷಾತ್ ಭಗವಂತನೇ ಆ ಉರಿಗಣ್ಣನ್ನು ಕೊಟ್ಟಿರ್ತಕ್ಕಂಥವನು ಈ ಸನ್ಯಾಸಿ ಜಂಗಮನ ಎದುರುಗಡೆ ಅದು ತನ್ನ ಪಾದವನ್ನು ಸೇರ್ತಾ ಇದೆಯಲ್ಲ ಅಂತಂದಾಗ ಭಗವಂತನಕ್ಕಿಂತ ಇವ ಶ್ರೇಷ್ಠ ಇರಬೇಕು ಅಂತ ತಿಳ್ಕೊತಾನೆ ಸಿದ್ಧರಾಮ. ಭಗವಂತನಕ್ಕಿಂತ ಶ್ರೇಷ್ಠ ಅಂತ ತಿಳಿದು ಜಂಗಮ ಮಹಾತ್ಮರೇ, ತಮ್ಮ ಹೆಸರು ಯಾಕಂದ್ರೆ ನೀವು ಭಗವಂತನಕ್ಕಿಂತ ಶ್ರೇಷ್ಠ ಇದ್ದೀರಿ. ಯಾಕೆಂದರೆ ನನ್ನಲ್ಲಿ ಇರ್ತಕ್ಕಂಥ ಉರಿಗಣ್ಣನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಿದಾಗ ಆ ಉರಿ, ಆ ಬೆಂಕಿ ಪಾದಕ್ಕೆ ಸೇರ್ತಲ್ಲ, ನೀವು ನನಗೆ ಹೇಳಬೇಕು, ಜ್ಞಾನವನ್ನು ನನಗೆ ಆಶೀರ್ವಾದ ಮಾಡಬೇಕು. ನಾ ಮಾಡಿರ್ತಕ್ಕಂಥ ಕೆಲಸವನ್ನು ತಪ್ಪನ್ನು ಕ್ಷಮೆ ಮಾಡಿ ನನಗೆ ಆಶೀರ್ವಾದ ಮಾಡಬೇಕು ಅಂದಾಗ ಆಗಲಿ. ಯಾಕಂದರೆ ನಮ್ಮ ಪಶ್ಚಾತ್ತಾಪವೇ ನಮಗೆ ಅದನ್ನು ಬದಲಾವಣೆ ಮಾಡುವಂಥದ್ದು. ಹಾಗೆ ಪಶ್ಚಾತ್ತಾಪಪಟ್ಟು ಅವನಿಗೆ ಶರಣಾಗತನಾಗಿ ಅಲ್ಲಮ ಪ್ರಭುವಿನ ಆಶೀರ್ವಾದವನ್ನು ಪಡಿತಾನೆ ಸಿದ್ಧರಾಮ. ಮುಂದೆ ಅಲ್ಲಮ ಪ್ರಭು ಹೊರಡಕ್ಕೆ ರೆಡಿ ಆಗ್ತಾನೆ, ಹೋಗ್ತಾನೆ. ಎಲ್ಲಿಗಂತ ಕೇಳಿದಾಗ ಕಲ್ಯಾಣಕ್ಕೆ ಬಸವಣ್ಣನ ಸಾಮೀಪ್ಯಕ್ಕೆ ತಂದಾಗ ನಾನು ಬರ್ತೀನಿ ಅಂತಾನೆ ಸಿದ್ಧರಾಮ. ಹಾಗೆ ಸಿದ್ಧರಾಮನ ಕರ್ಕೊಂಡು ಬರ್ತಾನೆ. ಜೊತೆಗೆ ಅಷ್ಟೇ ಅಲ್ಲ, ಏನಾಗಿದೆ ಅಂತ ಕೇಳಿದ್ರೆ ಸಿದ್ಧರಾಮ ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತನನ್ನು ನೋಡಿದವನು, ಆದರೆ ಲಿಂಗ ಮಾತ್ರ ಇರಲಿಲ್ಲ. ಅಲ್ಲಮ ಪ್ರಭು ಲಿಂಗ ಕಟ್ಕೊಂಡಿದ್ದ. ಬಸವಣ್ಣ ಲಿಂಗ ಪೂಜೆನಿಷ್ಠ. ನೂಲಿಯ ಚಂದ ಕತೆ ಕೇಳಿರಿ ನೀವೆಲ್ಲ, ಮುಂದೆ ಬರ್ತದೆ. ಅಂಥ ಶರಣರಿಗೆಲ್ಲ ಲಿಂಗ ಪೂಜೆಯನ್ನು ಮಾಡಿದಂಥವರು. ನೀನು ಲಿಂಗವಿಲ್ಲದ ಭವಿ ಅಂತಾರೆ ಜನ, ನಿನಗೆ ಲಿಂಗವಿಲ್ಲದ ಭವಿ ಅಂತಾರೆ. ಲಿಂಗಧಾರಣೆ ಮಾಡಬೇಕು ನೀನು. ಲಿಂಗಧಾರಣೆ ಅಂತ ಮೊದಲು ತಲೆಯಲ್ಲೇ ಕಟ್ಟುವಂಥ ಸಂಪ್ರದಾಯ ನಮ್ಮದು. ಹಿಂದಿನ ಕಾಲದಲ್ಲಿ ಗುರುಗಳನ್ನು ನೋಡಿದಾಗ ತಲೆಯಲ್ಲಿ ದೊಡ್ಡ ಲಿಂಗವನ್ನು ತಲೆಯಲ್ಲಿ ಕಟ್ಕೊಂಡು ಬರ್ತಿದ್ರು. ಆಮೇಲೆ ಭುಜಕ್ಕೆ ಕಟ್ಟುವಂಥದ್ದು ಬಂತು, ಕೈಗೆ, ಆಮೇಲೆ ಕೊರಳಿಗೆ ಬಂತು. ದೊಡ್ಡ ಲಿಂಗ ಹೋಗಿ ಸಣ್ಣ ಲಿಂಗ ಆಗಿಬಿಟ್ಟೈತಿ. ದೊಡ್ಡ ಪೀಠಗಳನ್ನು ಕಟ್ಕೊಂಡು ಹೋಗುವಂಥದ್ದು. ಆ ಪೀಠವನ್ನು, ಈ ಗುಡಿ ಒಳಗದಲ್ಲಿ ಪೀಠ ಅಂಥದ್ದು ಇರ್ತಿತ್ತು. ಮುಂದೆ ಬರ್ತಾ ಒಂದಿಷ್ಟು ವೈಜ್ಞಾನಿಕವಾಗಿ ಅದನ್ನು ಗೋಲಾಕಾರವಾಗಿ ಜಗತ್ತಿನ ರೂಪದಲ್ಲಿ, ಭಗವಂತನ ರೂಪದಲ್ಲಿ, ಭಗವಂತನು ಪೂರ್ಣವಾಗಿದ್ದಾನೆ, ಭಗವಂತನು ಗೋಲಾಕಾರವಿದ್ದಾನೆ. ಆ ಉದ್ದೇಶದಿಂದ ಲಿಂಗವನ್ನು ಗೋಲಾಕಾರವಾಗಿ ಕೊಟ್ಟು ಅದನ್ನು ಪೂಜಿಸಲಿಕ್ಕೆ ಹಚ್ಚಿದವರು ನಮ್ಮ ಮಹಾತ್ಮರು, ಹಿರಿಯರು, ಶರಣರು, ಸಂತರು. ಅಂತಹ ಲಿಂಗವನ್ನು ಇಲ್ಲದಂಥ ಭವಿ ನೀನು, ನಿನ್ನ ಅನುಯಾಯಿಗಳು ಮುಂದೆ ಬಂದಂಥವರು ಏನು ಮಾಡ್ತಾರಂತಂದರೆ, ನಮ್ಮ ಸಿದ್ಧರಾಮನೇ ಲಿಂಗ ಕಟ್ಟಿಲ್ಲ, ನಾವ್ಯಾಕೆ ಕಟ್ಕೋಬೇಕು ಅಂತಾರೆ. ಅದಕ್ಕೆ ನೀನು ಲಿಂಗ ಧಾರಣೆ ಮಾಡಬೇಕಪ್ಪ ಅಂತಾರೆ. ಲಿಂಗ ಧಾರಣೆ ಮಾಡಬೇಕಾದ್ರೆ ನೀವೇ ಕೊಡ್ರಿ, ನೀವೇ ಆಶೀರ್ವಾದ ಮಾಡಿ ತಂದಾಗಿಲ್ಲ, ನಾನು ನಿನ್ನ ಗುರುನೇ ಬೇರೆ ಇದ್ದಾರೆ ನಡಿ ಅಂತ ಕರ್ಕೊಂಡು ಹೋಗ್ತಾರೆ. ಒಂದೊಂದು ಗ್ರಂಥದಲ್ಲಿ ರೇವಣಸಿದ್ದೇಶ್ವರ ಅಂತ ಹೇಳ್ತಾರೆ, ಆದರೆ ಶರಣರ ಚರಿತ್ರೆಯಲ್ಲಿ ಚನ್ನ ಬಸವಣ್ಣವರು ಲಿಂಗ ದೀಕ್ಷೆ ಕೊಡ್ತಾರೆ ಮುಂದೆ ಕಲ್ಯಾಣಕ್ಕೆ ಬಂದಾಗ. ಹಾಗೆ ಇಲ್ಲಿ ಲಿಂಗ ವಿಚಾರವನ್ನು ತಿಳಿಸಿ, ಅದು ಲಿಂಗದ ವಿಚಾರವನ್ನು ಮತ್ತೆ ಅಲ್ಲಿ ಚರ್ಚೆ ಆಗ್ತದೆ ಅನುಭವ ಮಂಟಪದಲ್ಲಿ ಮುಂದೆ. ಹಾಗೆ ಸಿದ್ಧರಾಮ ಅಲ್ಲಮ ಪ್ರಭುವಿಗೆ ಕೇಳಿದಾಗ ನಾನು ಕಲ್ಯಾಣಕ್ಕೆ ಅಂದಾಗ ನಾನೂ ಬರ್ತೀನಿ ಅಂತ, ಜೊತೆಗೆ ಕಲ್ಯಾಣಕ್ಕೆ ಇಬ್ಬರೂ ಕಲ್ಯಾಣಕ್ಕೆ ಬರ್ತಾರೆ. ಹೀಗೆ ಅಲ್ಲಮ ಪ್ರಭು ಸಿದ್ಧರಾಮನ ಕರ್ಕೊಂಡು ಬರುವಂಥ ಸಂದರ್ಭ ಭಕ್ತಿಯನ್ನು ಮಾಡುವಂಥದ್ದು. ವಿಚಾರ ಮಾಡಿ ನೀವು ಚಿಂತನೆ ಮಾಡಬೇಕು, ಭಕ್ತಿ ಹೇಗಿರಬೇಕನ್ನುವಂಥದ್ದು ನೋಡಿ ಕಲಿಬೇಕು. ಶರಣರು ಮಾಡಿದ್ದನ್ನು ಲಿಂಗ ಭಕ್ತಿ ಇರಬೇಕು. ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರ ಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲವಿಲ್ಲದವರು ಎಂತು ಮೆಚ್ಚುವನು. ನಾವೆಲ್ಲ ನಮ್ಮಲ್ಲಿ ಛಲ, ನಮ್ಮಲ್ಲಿ ಜ್ಞಾನ, ನಮ್ಮಲ್ಲಿ ಭಕ್ತಿ, ನಮ್ಮಲ್ಲಿ ವೈರಾಗ್ಯ ಬರಬೇಕಾಗಿತ್ತಂದ್ರೆ ನಾವು ಏಕನಿಷ್ಠವಾಗಿ ಲಿಂಗೋಪಾಸಕರಾಗಿ ಲಿಂಗದಲ್ಲಿಯೇ ಪರಮಾತ್ಮನ ಕಾಣುವಂಥ ಶಕ್ತಿಯನ್ನು ತುಂಬಬೇಕು. ಲಿಂಗ ಅಂದರೆ ಎಲ್ಲರ ಕೈಯಲ್ಲಿರ್ತಕ್ಕಂಥ ಲಿಂಗ. ಲಿಂಗ ಮಧ್ಯೆ ಜಗತ್ ಸರ್ವಂ.
ಲಿಂಗವಿಲ್ಲದೆ ಏನೇನೂ ಇಲ್ಲ. ಏನು ಅರಿದಡು ವ್ಯರ್ಥ, ಲಿಂಗವಲ್ಲದೆ ಏನೇನು ಅರಿದಡು ವ್ಯರ್ಥ ಅಂತ ಹೇಳ್ತಾರೆ. ಹಾಗೆ ಲಿಂಗ ತಂದರೆ ಜನನ ಮರಣ ರಹಿತವಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪ. ಆ ಲಿಂಗ ನಿಷ್ಠೆ ಪರಮಾತ್ಮನ ಸ್ವರೂಪ ಅಂತ ಅದನ್ನು ಲಿಂಗ ಆರಾಧಕರಾಗಬೇಕು. ಇಲ್ಲಿ ಭಕ್ತಿಯನ್ನು ಮಾಡಬೇಕು. ಆ ಲಿಂಗದ ಮೇಲೆ ಭಕ್ತಿ, ಜಂಗಮನ ಮೇಲೆ ಭಕ್ತಿ, ಗುರುವಿನ ಮೇಲೆ ಭಕ್ತಿ, ಪ್ರಸಾದದ ಮೇಲೆ ಭಕ್ತಿ, ಪಾದೋದಕದ ಮೇಲೆ ಭಕ್ತಿ, ವಿಭೂತಿ ರುದ್ರಾಕ್ಷಿಗಳ ಮೇಲೆ ಭಕ್ತಿ, ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಮೇಲೆ ಭಕ್ತಿ ಉಳ್ಳವರಾಗಿ ಅದರ ಬಗ್ಗೆ ಅನುಭವ ಮಂಟಪದಲ್ಲಿ ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಅದು ಎಷ್ಟು ಹೇಳಿದರೂ ಕಡಿಮೆನೆ. ಗುರುವಿನ ಮಹಿಮೆ, ಏಕೆಂದರೆ ಸಾರಿ ಚೆಲ್ಲಿದೆ ಮುಕ್ತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತೇಳಿದರು. ಅಂಥ ಗುರು ಇಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ಗುರುವಿನ ಮೇಲೆ ಭಕ್ತಿಯನ್ನು ಇಡಬೇಕು, ಲಿಂಗದ ಮೇಲೆ ನಿಷ್ಠೆ ಇರಬೇಕು, ಜಂಗಮನೆಯಲ್ಲಿ ಆರಾಧನೆ ಮಾಡಬೇಕು. ಇವೆಲ್ಲ ಅಷ್ಟಾವರಣ ಶಟಸ್ಥಲ ಪಂಚಾಚಾರಗಳನ್ನು ನಮ್ಮ ವೀರಶೈವ ಧರ್ಮದಲ್ಲಿ ಅಷ್ಟೇ ಅಲ್ಲ, ಈ ಮಾನವ ಕುಲಕೋಟಿಗೂ ಸರ್ವರಿಗೂ ಅವಶ್ಯಕತೆ ಇದೆ. ಲಿಂಗವನ್ನು, ದೇವರನ್ನು, ಆಸ್ತಿಕ ಏನಿದಾರಲ್ಲ ಆಸ್ತಿಕರಿಗೆ ಇದೆಲ್ಲವನ್ನೂ ಬೇಕು. ಆಸ್ತಿಕರಿಗೆ ಎಲ್ಲ ಬೇಕು. ಹಾಗೆ ನಿಮ್ಗೆ ಹೇಳ್ತೀನಿ, ಬಾಣಾಸುರ ನಿಮ್ಗೆ ಗೊತ್ತಿದೆ. ಭಕ್ತಿ ಎಂತಹುದು, ದಾಸಯ್ಯ ಮಾಡಿ ಅಂಥವುದು. ಭಕ್ತಿ ಎಂತಹುದು, ಸಿರಿಯಾಳ ಸಿಂಧು ಬಲ್ಲಾಳ ಮಾಡಿದಂಥವುದು. ಭಕ್ತಿ ಅಂತಹುದು ಸಿಂಧು ಬಲ್ಲಾಳ ಮಾಡಿದಂಥವುದು. ಭಕ್ತಿ ಅಂತಹುದು ಕೂಡಲ ಸಂಗಮ ದೇವ ನೀ ಬಾಣನ ಬಾಗಿಲ ಕಾಯ್ದಂಥವುದು ಅಂತ ಹೇಳ್ತಾನೆ ಬಸವಣ್ಣ. ಬಾಣಾಸುರ, ರಾವಣ, ಕುಂಭಕರ್ಣ ಏನಿದಾರಲ್ಲ ಎಲ್ಲರೂ ಕೂಡ ದೈವ ಭಕ್ತರ, ರಾಕ್ಷಸರು ಕೂಡ ಆಗ ಒಂದೊಂದ್ಸಲ ವಿಷ್ಣುವಿನ ಶತ್ರುಗಳಾಗಿರ್ತಾರೆ. ಏನೋ ಒಂದು ಕಾರಣಕ್ಕಾಗಿ ವಿಷ್ಣುವಿನ ಶತ್ರುಗಳಾಗಿ ದೈವವನ್ನು ಕಸಿದುಕೊಳ್ಳತಕ್ಕಂಥ ಶಕ್ತಿಯನ್ನು ಪಡೆದುಕೊಂಡಿರ್ತಾರೆ. ಅಂಥ ಬಾಣಾಸುರ ದೈವ ಭಕ್ತ, ಶಿವನ ಭಕ್ತ. ಶಿವನನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುವಂಥವನು. ರಾವಣನ ಕೂಡ ನೋಡ್ರಿ, ನಿಮಗೆಲ್ಲ ಗೊತ್ತಿದೆ, ರಾವಣನು ಕೂಡ ಶಿವಭಕ್ತ. ತನ್ನ ತಾಯಿಯ ಇಚ್ಛೆಯನ್ನು ಈಡೇರಿಸಿಕೊಳ್ಳುವಗೋಸ್ಕರ ಪರಮಾತ್ಮನ ತಪಸ್ಸು ಮಾಡಿ ಪರಮಾತ್ಮನಿಂದ ಆತ್ಮಲಿಂಗವನ್ನು ಪಡೆದುಕೊಂಡಿದ್ದ. ಹೆಂಗಿರ್ಬೇಕು, ಹೆಂಗೆ ಭಕ್ತಿ ಮಾಡಿದ್ದಾರೆ ಅವೆಲ್ಲ. ಆ ಅಹಂಕಾರದಿಂದ ಪರಮಾತ್ಮನ ನನಗೆ ಸಾಕ್ಷಾತ್ ಹೇಳ್ದಂಗೆ ಕೇಳ್ತಾನೆ, ಪರಮಾತ್ಮನ ಆರಾಧನೆ ಮಾಡಿದಂಥವನು, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಂಥವನು, ಪರಮಾತ್ಮನ ಆತ್ಮಲಿಂಗವನ್ನು ಪಡೆದಂಥವು ನಾನು ಅಂತ ಅಹಂಕಾರದಿಂದ ಎಲ್ಲ ದೇವತೆಗಳನ್ನು ಮೆಟ್ಟಲನ್ನಾಗಿ ಮಾಡಿಕೊಂಡಿದ್ದವನು ರಾವಣ. ಆದರೆ ಬಾಣಾಸುರ ದೈವಭಕ್ತ, ಶಿವಭಕ್ತನಾಗಿದ್ದು ಸತತವಾಗಿ ಲಿಂಗ ಆರಾಧಕರು, ಸ್ಥಾವರ ಲಿಂಗ ಆರಾಧನೆ ಮಾಡುವಂಥವರೆಲ್ಲ ಹಿಂದಿನ ಕಾಲದಲ್ಲಿ ಸ್ಥಾವರ ಲಿಂಗವನ್ನು ಪೂಜೆ ಮಾಡ್ತಾನೆ. ಏ ದೇವ, ಹೇ ಪರಮಾತ್ಮ, ನಿನ್ನ ಪೂಜೆ ಮಾಡಲು ನನಗೆ ಎರಡೇ ಕೈಗಳು ಸಾಕಾಗ್ತಾ ಇಲ್ಲ. ಹೆಂಗೆ ಕೇಳ್ತಾನೆ ಬಾಣಾಸುರ, ನಿನ್ನ ಪೂಜೆ ಮಾಡಲು ನನಗೆ ಎರಡು ಕೈಗಳು ಸಾಕಾಗ್ತಾ ಇಲ್ಲ. ನಿನ್ನ ನೋಡಲು ನನಗೆ ಎರಡೇ ಕಣ್ಣುಗಳು ಸಾಕಾಗ್ತಾ ಇಲ್ಲ. ಎಂಥ ಮನಸ್ಸು, ಎಂಥ ಭಾವನೆ. ಹಾಗೆ ನನಗೆ ಏನು ಮಾಡುತ್ತಿದ್ರೆ ಭಗವಂತ, ನನಗೆ 1000 ಕೈಗಳು ಕೊಡು, 1000 ಕೈಗಳು ಕೊಡು, 1000 ಕಣ್ಣುಗಳನ್ನು ಕೊಡು, ಭಗವಂತನ ಪೂಜೆ ಮಾಡಲಿಕ್ಕೆ, ಭಗವಂತನ ನೋಡಲಿಕ್ಕೆ. ನಾವು ಎಂದನ ಅಂದೀವಿ, ಕೈ ಕೊಟ್ಟಿದ್ದಾನೆ ಶಿವ. ದಾನೇಣ ಪಾಣಿರ್ ನತು ಕಂಕಣೇನ, ಸ್ತೋತ್ರ ಕೊಟ್ಟಿದ್ದಾನೆ. ಕೈ ಅದು ಕೊಟ್ಟಿದ್ದಾನೆ ಅಂತಂದರೆ ಬಳಿಗಳು ಹಾಕೊಳ್ಳೋಕೆ ಕೊಟ್ಟಿಲ್ಲ, ಬಂಗಾರ ಕಡ್ಗ ಹಾಕೊಳ್ಳೋಕೆ ಕೊಟ್ಟಿಲ್ಲ, ಬಳಿ ಏರ್ಸಕ್ಕೆ ಕೊಟ್ಟಿಲ್ಲ, ಕಪಾಳ ಹೊಡ್ಯಾಕೆ ಕೊಟ್ಟಿಲ್ಲ, ನುಗ್ಸಕ್ಕೆ ಕೊಟ್ಟಿಲ್ಲ, ಎತ್ತ ಕೊಟ್ಟಿದ್ದಾನೆ. ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಕೈ ಹಿಡಿದು ಎತ್ತ ಕೊಟ್ಟಿದ್ದಾನೆ. ಕೈ ಪರಮಾತ್ಮನ ಸೇವೆ ಮಾಡಿ ಕೈ ಕೊಟ್ಟಿದ್ದಾನೆ. ಕಣ್ಣದಿ ಕೊಟ್ಟಿದ್ದಾನೆ ಅಂದರೆ ಕೆಟ್ಟ ವಸ್ತುಗಳು ನೋಡೋಕ್ಕೆ ಕಣ್ಣು ಕೊಟ್ಟಿಲ್ಲ, ಭಗವಂತನ ಮೂರ್ತಿ ನೋಡೋಕ್ಕೆ ಕಣ್ಣು ಕೊಟ್ಟಿದ್ದಾನೆ. ಕಿವಿ ಕೊಟ್ಟಿದ್ದಾನೆ ಪರಮಾತ್ಮ ಅಂತಂದರೆ ಪರಮಾತ್ಮನ ಗುಣಗಾನವನ್ನು ಕೇಳಲು ಕಿವಿಗಳು ಕೊಟ್ಟಿದ್ದಾನೆ. ನಾಲಿಗೆಯನ್ನು ಕೊಟ್ಟಿದ್ದಾನೆ ಅಂದರೆ ಪರಮಾತ್ಮ ನಾಲಿಗೆಯಿಂದ ಅವನ ಗುಣ, ಅವನ ಸ್ತುತಿ ಮಾಡಲು ನಾಲಿಗೆಯನ್ನು ಕೊಟ್ಟಿದ್ದಾನೆ. ಅದ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ.
ಮನಸ್ಸು ಕೊಟ್ಟಿದ್ದಾನಂದರೆ ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲರಲ್ಲಿ ಅವನೇ ಇದ್ದಾನೆ ಅಂತ ಭಾವವನ್ನು ಬರಲಿಕ್ಕೆ ಮನಸ್ಸು ಕೊಟ್ಟಿದ್ದಾನೆ. ಆದರೆ ನಾವು ಏನು ಮಾಡ್ತೇವೆ, ಮರೆತು ಏನು ಮಾಡ್ತಾ ಇದ್ದೀವಿ, ಬಾಣಾಸುರೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ರಾಕ್ಷಸರ ಕುಲದವನಾದರೂ ಕೂಡ ಎಂಥ ಒಳ್ಳೆಯ ಭಾವನೆ ವ್ಯಕ್ತಪಡಿಸ್ತಾನೆ. ಹೇ ಭಗವಂತ, ನೀನು ನೋಡಲು ನನಗೆ 2 ಕಣ್ಣುಗಳು ಸಾಕಾಗ್ತಿಲ್ಲ, 1000 ಕಣ್ಣುಗಳು ಕೊಡು ಅಂತಾನೆ. ನಿನ್ನ ಪೂಜೆ ಮಾಡಲು ನನಗೆ 2 ಕೈಗಳು ಸಾಕಾಗ್ತಿಲ್ಲ, 1000 ಕೈಗಳು ಕೊಡು ಅಂತಾನೆ. ಬೋಳಾಶಂಕರಿವ ಭೋಲೆನಾಥ್ ಬೋಳಾಶಂಕರಲ್ಲ, ಬಂದವ್ರಿಗೆಲ್ಲ ಕೊಟ್ಟು ಬರೀ ಅವನ್ನೆಲ್ಲ ಖಾಲಿ ಮಾಡಿಕೊಂಡು ಬೂದಿ ಬಡ್ಕೊಂಡು ಕೂತಾನ ಅವ ಸ್ಮಶಾನದಾಗ. ಇದ್ದಿದ್ದೆಲ್ಲ ಕೊಟ್ಟು ಏನು ಮಾಡಿದ್ದಾನೆ. ಅದೇ ವಿಷ್ಣು ಅಲಂಕಾರ ಪ್ರಿಯ. ವಿಷ್ಣುಗೆ ಅಲಂಕಾರ ನೋಡಿ, ಯಾವುದೇ ದೇವಸ್ಥಾನ ನೋಡಿ, ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ರಿ ಅಲಂಕಾರ ಚಂದ ಮಾಡಿರ್ತಾರೆ. ಶಿವನ ದೇವಸ್ಥಾನಕ್ಕೆ ಏನಿಲ್ಲ, ಬರೀ ನೀರು ಹಾಕೋತಿರ್ತಾರೆ. ಮ್ಯಾಲಿನ ನೀರಿನ ಗಿಂಡಿ, ಧಾರೆ ಪಾತ್ರ, ಒಂದಿಷ್ಟು ಭಸ್ಮ, ಒಂದಿಷ್ಟು ಹೂವು ಪತ್ರೆ ಮುಗಿದೋಯ್ತು. ಎಲ್ಲರಿಗೆ ಕೊಟ್ಟು ಇವ್ ಖಾಲಿ ಆಗಿದ್ದಾನೆ. ಆದರೆ ವಿಷ್ಣು ಯಾರಿಗೆ ಕೊಟ್ಟಿಲ್ವ, ಬರೀ ಬಿದ್ದು ಹಾಡೋದಷ್ಟೇ. ರಾಮಾಯಣದಲ್ಲಿ ರಾಮನ ಪಾತ್ರ ವಿಷ್ಣುನೇ ಅದ, ಮತ್ತು ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಅವನೇ ಇದ್ದಾನೆ. ವಾಮನ ನೋಡಿ, ಪೌರಾಣಿಕ ಕಥೆಗಳಲ್ಲಿ ವಾಮನ ಆದವನು ಅವನೇ ಇದ್ದಾನೆ. 10 ಅವತಾರ, 10 ಅವತಾರಗಳಿದ್ದಾವೆ. ಮತ್ಸ್ಯಾವತಾರ, ವಾಮನ ಅವತಾರ, ಕೂರ್ಮ ಅವತಾರ, ಎಷ್ಟು ಅವತಾರಗಳಿದ್ದಾವೆ ಎಲ್ಲ. ಮತ್ತು ನರಸಿಂಹ ಅವತಾರ, ಎಲ್ಲ ಅವತಾರಗಳು ಅವಂದೇ ಇದೆ. ಶಿವನ ಅವತಾರ ಒಂದೇ. ಶಿವ ಯಾವುದೆಲ್ಲ ಕೊಟ್ಟು ಆರಾಮಿದ್ದಾನೆ. ಅದಕ್ಕೆ ನಾವೆಲ್ಲ ಕೊಟ್ಟು ಆರಾಮಿರಬೇಕು, ಹೌದಲ್ಲ? ಮತ್ತು ನಾಳೆ ಮತ್ತೆ ಎಲ್ಲ ಕೊಡೋಕ್ಕೆ ಶುರು ಮಾಡಿರಿ. ಮತ್ತು ಕೊಟ್ಟು ಖಾಲಿ ಇರಬೇಕು. ತಲೆನೂ ಕೂಡ ಅಷ್ಟೇ. ಎಲ್ಲ ಏನೆಲ್ಲ ಕೇಳ್ತೀವಲ್ಲ, ಇಲ್ಲಿ ಕೇಳಿ ಆರಾಮ ಮತ್ತೆ ಬಿಟ್ಬಿಡೋದು. ಆರಾಮಾಗಿ ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಆರಾಮ ತಲೆ ಹಗರಾಗಿಟ್ಕೋಬೇಕು. ಏನು ಹೇಳಿದ್ರಪ್ಪ ಗುರುಗಳು ಇವತ್ತು, ಏನು ಪುರಾಣದಾಗ ಏನು ಹೇಳಿರುತ್ತೆ ತಲೆಗೆ ಇದು ಮಾಡಬೇಕು. ಇಲ್ಲಿರೋ ಆರಾಮಿರೋದು, 1 ಗಂಟೆ ಆರಾಮಿದ್ದು ಒಂದಿಷ್ಟು ನಿದ್ರೆ ಬಂದರು ನಿದ್ರೆ ಮಾಡೋದು, ಕೇಳದಿದ್ರೆ ಆರಾಮ ಕೇಳ್ಕೋತ ಕಣ್ಣು ಮುಚ್ಚಿ ಕೇಳೋದು, ಅಷ್ಟೇ ಕೆಲಸ. ಹೀಗಿಲ್ಲಿ ಬಾಣಾಸುರ ಬಸವಣ್ಣರ ವಚನ ಇದು. ಬಾಣಾಸುರನ ಬಾಗಿಲ ಕಾಯ್ದಂತಿರಿಸು. ಭಕ್ತಿ ಹೇಗೆ ಮಾಡಬೇಕಂದ್ರೆ ದಾಸಿಮಯ ಮಾಡಿದ ಭಕ್ತಿ. ಸಿಂಧು ಬಲ್ಲಾಳ ನಿಮಗೆಲ್ಲ ಗೊತ್ತಿದೆ. ನಿಲ್ಲೂರು ನಿಂಬೆಕ್ಕನ ಕತೆ ಎಂಥ ಭಕ್ತಿ ಮಾಡಿ, ಜಂಗಮನ ಮೇಲೆ ಎಷ್ಟ ಭಕ್ತಿ. ಸ್ವತಃ ಮಗನ ಕಡಿದು ಪ್ರಸಾದವನ್ನು ಮಾಡಿದಳು ತಾಯಿ ನೀಲೂರು ನಿಂಬೆಕ್ಕನ ಕತೆ. ಸ್ವತಃ ತನ್ನ ಮಗನ ಕಡಿದು ಅಡುಗೆ ಮಾಡಿ ಬಡಿಸಿದಳು. ಇದು ಸಿರಿಯಾಳ ಗೊತ್ತಾಗಬೇಕಂತ ಪರಮಾತ್ಮ ಕರ್ಕೊಂಡು ಬಂದು ಭೂಲೋಕದಲ್ಲಿ ತೋರಿಸ್ತಾನೆ, ಭಕ್ತಿ ಹಿಂಗೆ ಮಾಡ್ಬೇಕಂತೇಳಿ. ಮೀಸಲು ನೀರು ತಂದಿದ್ದಾಳೆ. ಮಗ ಸತ್ತಿದ್ರು ಕೂಡ ಕಣ್ಣ ನೀರಿಲ್ಲ. ಜಂಗಮನ ಭಕ್ತಿ, ಜಂಗಮ ಮೇಲೆ ಪ್ರೀತಿ ಅಷ್ಟು. ಊಟ ಕೂತಿದ್ದಾರೆ, ಆವಾಗಂತಾನೆ ಮಕ್ಕಳಿದ ಮನೆಯಾಗ ಊಟ ಮಾಡಂಗಿಲ್ಲ ಅಂತಾನೆ ಪರಮಾತ್ಮ. ಆಕೆ ಅಂತಾಳೆ, ಬೇಕಾದರೆ ಉಣ್ಣು, ಇಲ್ಲಂದ್ರೆ ಬೇಕಾದ್ರೆ ನನ್ನ ಮಗನ ನೀನೇ ಕರಿ ಅಂತಾಳೆ. ಎಂಥ ದಿಟ್ಟತನ ಪರಮಾತ್ಮ ಕರೀತಾನೆ. ಆಗ ಸಿರಿಯಾಳ, ಸಿಂಧು ಬಲ್ಲಾಳ, ನೀಲೂರು ನಿಂಬೆಕ್ಕ ಇವೆಲ್ಲ 63 ಪುರಾತನರಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣರೆಲ್ಲ. ಅಂಥ ಭಕ್ತಿಯನ್ನು ಮಾಡ್ಬೇಕು ನಾವೆಲ್ಲ. ಸುಮ್ಮನೆ ನಾವು ತೋರಿಕೆಗೆ ಭಕ್ತಿ ಮಾಡುವಂಥವ್ರಲ್ಲ. ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ, ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಮೊದಲ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ, 3 ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಬಸವಣ್ಣ ಹೇಳ್ತಾನೆ. ಮೊದಲ ಏನು ಹೇಳ್ತದೆ, ಎಲ್ಲರೂ ಮಾಡಿ ಬರ್ತಾರೆ, ನಾವು ಮಾಡ್ಬೇಕಂತ ಮೊದಲು ಏನು ಮಾಡ್ತೀವಿ, ಲಿಂಗಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತೇವೆ. 2ನೇ ದಿವಸಕ್ಕೆ ಕೈ ಮುಟ್ಟಿ ಅಷ್ಟೇ, ನೀ ಅಲ್ಲೇ ನಾ ಇಲ್ಲೇ ಅಂತ. ಮುಂದೆ 3ನೇ ಮತ್ತು 4ನೇ ದಿವಸಕ್ಕೆ ಒಬ್ಬರನ್ನ ಇಲ್ಲ ಎಲ್ಲ ಬರ್ತಾರೆ. ಒಬ್ಬರು ಒಳಗೆ ಹೋಗಿಲ್ಲ ರೀ. ಮುಂಜೆ ಫಸ್ಟ್ ಬಂದು ಒಳಗೆ ಹೋಗಿ ದರ್ಶನ ಮಾಡಿ ಕೂಡಂಗಿಲ್ಲ ರೀ. ಆ ಪರಮಾತ್ಮ ಹೆಂಗಿದ್ದಾನೆ ಯಾರು ವಿಚಾರ ಮಾಡಂಗಿಲ್ಲ ರೀ. ಗೌಡ್ರ ನಾನು ನೋಡಗತ್ತೆ 20 ದಿವಸ ಆಯಿತು. ಇವು ಏನು ಹುಡುಗರು ಇಷ್ಟು ಒಳಗೆ ಹೋಗೋದು 20 ಹಚ್ಕೊಂಡ್ಬರ್ತಾವೆ, ನಮಸ್ಕಾರ ಮಾಡ್ತಾವೆ ಗೊತ್ತಿಲ್ಲ. ನಮ್ಮ ಅವ್ವದೇವರು ಅಪ್ಪಗಳು ಮೊದಲು ಬಂದು ಮಲ್ಲಯ್ಯ ನಮಸ್ಕಾರ ಮಾಡಿ, ಭಕ್ತಿಯಿಂದ ನಮಸ್ಕಾರ ಮಾಡಿ ಕೂತ್ಕೊಂಡು, ಶಿವ ಮೊದಲ ದಿನ ಹಣೆ ಮುಟ್ಟಿ, 2ನೇ ದಿನ ಕೈ ಮುಟ್ಟಿ, 3 ದಿನಕ್ಕೆ ತೂಕಡಿಕೆ ಕಾಣಿರಣ್ಣ.
ಅಂದ್ರೆ ನಾಳೆ ಹಿಡಿದು ಮಾಡ್ತಾರೆ. ಬಂದು ಕೂಡಲೇ ನನಗೆ ಬರೋಕ್ಕಿಂತ ಮುಂಚೆ ಈಗ ಬಂದಾಗಲ್ಲ, ನಾನು ಪ್ರವಚನ ಶುರುವಾಗಕ್ಕಿಂತ ಮುಂಚೆ ಒಳಗೋಗಿ ನಮಸ್ಕಾರ ಮಾಡಿ ಬಂದು ಕೂಡಬೇಕು. ಬಿಡ್ರಿ ಅಷ್ಟೇ ಅಲ್ಲ, ನಾ ಪ್ರವಚನ ಮುಗಿಸ್ಕೊಂಡು ಹೋಗಿರ್ತೀನಲ್ಲ, ಇನ್ನೂ ಬರ್ತಾನೆ ಇರ್ತಾರೆ. ಇನ್ನೂ ಪ್ರವಚನ ಮುಗಿದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಓದೋಗ್ಲೂ ಬರ್ತಾ ಇರ್ತಾರೆ. ಅಂದ್ರೆ ಅವಾಗ ಅವ್ರದ್ದು ಆಮೇಲೆ ಪ್ರವಚನ ಇರ್ತದೆ ಕಾಣ್ತೈತಿ. ಹಂಗೆ ಬಾಣಾಸುರನ ಬಾಗಿಲು ಹೆಂಗೆ ಕಾಯ್ತಾನಂತಂದ್ರೆ 1000 ಕೈಗಳು 1000 ಕಣ್ಣುಗಳು ಕೇಳಿದಾಗ ಜನರು ಎಲ್ಲ ಹೆಂಗೆ ಪೂಜೆ ಮಾಡ್ತಾ ನೋಡಬೇಕು. ನಮ್ಮಂಗೆ ಪೂಜೆ ಮಾಡಲ್ ಬಿಡ್ರಿ. ನಾವೊಂದು ಡಬರಿ ತೊಗೋತೇವೆ, ನೀರು ಹಾಕ್ತೀವಿ, ದೇವ್ರಿಗೆ ಹಂಗೆ ಮುಳುಗಿಸ್ತೇವೆ, ಮತ್ತೆ ಇಡ್ತೇವೆ. ನಾವು ದೇವರು ಯಾರ ಮೇಲಿನ ಸಿಟ್ಟಿದ್ರು ಕೂಡ ದೇವ್ರ ಮೇಲೆ ಹಾಕಿ ಅದನ್ನು ಮುಳುಗಿಸೋದೈತಿ, ಜಗಲಿ ಮೇಲೆ ಇಡೋದು. ಅದು ನಿನ್ನಿದು ಕುಂಕುಮ ಹೋಗ್ಯದ ಇಲ್ಲ, ನಿನ್ನೆ ಇವತ್ತು ಹೋಗ್ಯದ ಗೊತ್ತಲ್ಲ, ವಿಚಾರ ಮಾಡೋಂಗಿಲ್ಲ. ಒಬ್ಬೊಬ್ಬರು ಬ್ರಷ್ ಹಸ್ತಿ ತಿಕ್ಕಿ 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 ಏನು ಮಾಡಿರ್ತಾರೆ, ಮೂಗ ಬಾಯಿ ಒಂದೇ ಮಾಡಿರ್ತಾರೆ. ಸಾಪ ಕಣ್ಣು ಗೊತ್ತಾಗಲ್ಲ, ಮೂಗು ಗೊತ್ತಾಗಲ್ಲ, ಬಾಯಿಗೆ ಗೊತ್ತಾಗಲ್ಲ ರೀ, ಸಾಪಾಗಿರ್ತೈತೆ ಅದನ್ನು. ಹಂಗಾಗ ಅಷ್ಟು ಅತ್ಯಂತ ಪ್ರೀತಿಯಿಂದ ಬಾಣಾಸುರ ಪೂಜೆ ಮಾಡ್ತಿದ್ದ. ಆಗ ಜನ ಹೆಂಗಾರ ಪೂಜೆ ಮಾಡ್ತಾನೆ ಅವ್ನು ನೋಡಬೇಕು ಅಂತ ಬರೋರು ನೋಡೋರು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರಂತ. ಗಲಾಟೆ ಮಾಡೋ ಸಂದರ್ಭದಲ್ಲಿ ಮತ್ತೆ ಪರಮಾತ್ಮನಿಗೆ ಅಂತಾನೆ, ಅಪ್ಪ ಪರಮಾತ್ಮ, ನೀನು ಪೂಜೆ ಮಾಡೋಕ್ಕೆ ನೀನು ಕಣ್ಣು ಕೊಟ್ಟಿದ್ದಿ, ಕೈ ಕೊಟ್ಟಿದ್ದಿ, ಆದ್ರೆ ಜನ ಗಲಾಟೆ ಮಾಡಕತ್ತಾರ ತಂದಾಗ ಪರಮಾತ್ಮ ಸ್ವತಃ ಗೇಟ್ ಕೀಪರ್ ಬಾಗಿಲು ಕಾಯ್ತಾನಂತ. ಅವನ ಪೂಜೆಗೆ ಅವನೇ ಅಲ್ಲಿ ಬಾಗಿಲು ಕಾಯ್ಕೊಂಡು ನೀ ಪೂಜೆ ಮಾಡುವಂಥ ಒಳಗೆ ಬಾಗಿಲಲ್ಲಿ ಇವನಿರ್ತಾನಂತ ಒಬ್ಬ ಮನುಷ್ಯನ ರೂಪದಲ್ಲಿ. ಆದರೆ ಒಳಗೆ ಅವನು ಪೂಜೆ ಮಾಡ್ತಾನೆ. ಇಂಥ ಭಕ್ತಿ ಮಾಡ್ಬೇಕಂತ ನಿಮಗೆಲ್ಲ ಗೊತ್ತಿದೆ. ಹಲವಾರು ಶರಣರು ಮಹಾತ್ಮರು ಅತ್ಯಂತ ಭಕ್ತಿ ಮಾಡಿ ಈ ಜಗತ್ತಿನಲ್ಲಿ ಕೀರ್ತಿವಂತರಾಗಿದ್ದಾರೆ. ಅಂಥದ್ರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನ ಹತ್ತಿರ ಅಲ್ಲಮ ಪ್ರಭು ಸಿದ್ದರಾಮರಿಬ್ಬರು ಬರ್ತಾರೆ. ಇಬ್ಬರು ಬಂದು ಏನೇನು ವಿಷಯಗಳನ್ನು ಹಂಚಿಕೊಳ್ತಾರೋ, ಯಾವ ಸಂದರ್ಭವನ್ನು ನೋಡ್ತೇವೆ ನಾವೆಲ್ಲ, ಅವರ ಬರುವಿಕೆ, ಅವ್ರ ಇರುವಿಕೆ. ಏಕೆಂದರೆ ಒಬ್ಬೊಬ್ಬ ಶರಣರನ್ನು ಪ್ರಚೋದನೆಗೊಳಿಸ್ಬೇಕಾಗಿತ್ತಂದ್ರೆ, ಒಬ್ಬ ಮಹಾತ್ಮರನ್ನ ಪ್ರಚೋದನೆ, ಅವರ ಶಕ್ತಿಯನ್ನು ನಮ್ಗೆ ಗೊತ್ತಿಲ್ಲ. ಅವರ ಶಕ್ತಿಯನ್ನು ಹೆಚ್ಚಿಸಬೇಕಾಗಿತ್ತಂದ್ರೆ ಇನ್ನೊಬ್ಬ ಶರಣ ಸಂತರ ಬೇಕಾಗ್ತದೆ. ಸಿದ್ದರಾಮನ ಶಕ್ತಿ ಗೊತ್ತಾಗಬೇಕಾದ್ರೆ ಅಲ್ಲಮ ಪ್ರಭುನೇ ಬಂದ, ಗೊಗ್ಗಯ್ಯನ, ಮುಕ್ತಾಯಕ್ಕನ. ಹಾಗೆ ಬಸವಣ್ಣನ ಶಕ್ತಿಗೆ ಜಗತ್ತಲ್ಲಿ ಪ್ರಚಾರ ಆಗಬೇಕಾಗಿತ್ತಂದ್ರೆ ಬಸವಣ್ಣ ಅಲ್ಲ, ಅಲ್ಲಮ ಪ್ರಭುನೇ ಕಾರಣ ಆಗ್ತಾನೆ. ಎಲ್ಲ ಶರಣರ ಶಕ್ತಿಯನ್ನು ಹೆಚ್ಚಿಸೋಗೋಸ್ಕರ ಅಲ್ಲಮ ಪ್ರಭು ಪರಮಾತ್ಮನ ಸಾಕ್ಷಾತ್ ರೂಪವಾಗಿ ಧರೆಗೆ ಬಂದು ವ್ಯೋಮಕಾಯ ಅಂತಂದ್ರೆ ಗಾಳಿಯ ರೂಪದಲ್ಲಿರ್ತಕ್ಕಂಥ ಶರೀರ, ಅಂತ ಶರೀರ ಧಾರಣೆ ಮಾಡಿಕೊಂಡು ಬಂದಿದ್ದಾನೆ. ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಹೇಳ್ತೀನಿ. ಗರಗದ ಮಡಿವಾಳಪ್ಪ ಹುಟ್ಟು ಕುರುಡ್ರಿ. ಗರಗದ ಮಡಿವಾಳಪ್ಪ ಹುಟ್ಟು ಕುರುಡ, ಒಳ್ಳೆ ತಪಸ್ವಿ. ಅವನ ಕೀರ್ತಿ ಆ ಊರನವರಿಗೆ ಗೊತ್ತಿರಲಿಲ್ಲ, ಅವನ ಮಹಿಮೆ ಅವ್ರ ಊರನವರಿಗೆ ಗೊತ್ತಿರಲಿಲ್ಲ, ಗರಗದ ಊರದವರಿಗೆ. ಇವನ ಕೀರ್ತಿಯನ್ನು ಹೆಚ್ಚಿಸೋಗೋಸ್ಕರ ಇವನ ಮಹಿಮೆಯನ್ನು ಜಗತ್ತಿಗೆ ಪ್ರಕಟ ಮಾಡಬೇಕಲ್ಲ, ಗೊತ್ತಾಗಬೇಕಲ್ಲ ಅಂತ ತಿಳ್ಕೊಂಡು ನವಲಗುಂದ ನಾಗಲಿಂಗ ಅಲ್ಲಿಗೆ ಹೋಗ್ತಾನೆ. ನವಲಗುಂದ ನಾಗಲಿಂಗ ಅಲ್ಲಿಗೆ ಹೋಗಿ ವಿಚಾರ ಮಾಡ್ತಾನೆ. ಮಠದ ಒಳಗೆ ಹೋಗಂಗಿಲ್ಲ, ಹೊರಗೆ ಕೂತಿರ್ತಾನೆ. ಅಲ್ಲೊಂದು ಬಾವಿ, ಮಠದವರೆಗೊಂದು ಬಾವಿ ಥರ ಬಾವಿ ಹತ್ತಿರ ಒಂದು ಹೆಣ್ಣು ಮಗಳು ನೀರಿಗಂತ ಬಂದಿರ್ತಾವೆ. ಇಂಥ ಮಕ್ಕಳು ಇರ್ತಾವೆ, ಚಿಕ್ಕ ಚಿಕ್ಕ ಮಕ್ಕಳು ನೀರಿಗಂತ ಬಂದಿರ್ತವೆ. ಆ ಹುಡುಗಿಯನ್ನು ಎತ್ತಿ ನೀರ ಹಾಕ್ಬಿಡ್ತಾನೆ. ನೀರ ಹಾಕಿ ಏನು ಮಾಡ್ತಾನೆ, ಇವನೇ ಏನು ಮಾಡ್ತಾನೆ, ಹೊಯ್ಕೋತಾನೆ. ಮಡಿವಾಳಪ್ಪ ಹುಡುಗಿನ ಬಾಯಿ ಹಾಕಾನ, ಹುಡುಗಿನ ಬಾಯಿ ಒಳಗೆ ಹಾಕಂತ ಇವನೇ ಹಾಕಿದ. ಯಾರು? ನಾಗಲಿಂಗ ಹಾಕಿದಾನೆ. ಹೆಸರು ಏನಾರು ಹೇಳಿರ್ತಾನ, ಮಡಿವಾಳಪ್ಪನ ಹೆಸರು ಹೇಳಿರ್ತಾನೆ. ಮಡಿವಾಳಪ್ಪ ಹಿಂಗೆ ಹುಡುಗಿನ ಬಾಯಿ ಒಳಗೆ ಹಾಕ್ಯಾನ ಅಂತೇಳಿ ಎಲ್ಲರೂ ಬಂದು ನೋಡ್ತಾರೆ. ಆ ಹುಡುಗಿನ ಹೊರ ತೆಗಿತಾರೆ. ಮಡಿವಾಳಪ್ಪಗೆ ಬಡಿಯಕ್ಕೆ ಹೋಗ್ತಾರೆ. ನಾಗಲಿಂಗ ಅಂತಾನೆ, ಬಡಿಬೇಡ್ರಿ ಅಂತಾನೆ. ಮಡಿವಾಳ, ನೀನೇ ಒಳಗೆ ಹಾಕಿದಿ, ನೀನೇ ಅದನ್ನು ಬದುಕಿಸ್ಬೇಕು.
ನೀನೇ ಆಕೆಯನ್ನು ಒಳಗೆ ಬಾಯಿ ಒಳಗೆ ಹಾಕಿದೆ. ಅಯ್ಯೋ ಯಾಕಪ್ಪ ನನ್ನ ಮೊದಲೇ ಕಾಣಂಗಿಲ್ಲ, ನೀ ಹಾಕಿ ನನ್ನ ಮೇಲೆ ಹೇಳ್ತಾ ಇದ್ದಿಲ್ಲ ಅಂತ ನಾನು ಮಡಿಯೊಳಪ್ಪ. ಇಲ್ಲ, ನೀನೇ ಹಾಕಿದ್ದೆ. ನಿನ್ನ ಶಕ್ತಿಯಿಂದ ಈ ಮಗುವನ್ನು ಬದುಕಿಸ್ಬೇಕು ಅಂದಾಗ ಪರಮಾತ್ಮನ ಧ್ಯಾನ ಮಾಡಿ ಆ ಮಗುವಿನ ಮೇಲೆ ಕೈ ಆಡಿಸ್ತಾನೆ. ಆ ಮಗು, ಹೆಣ್ಣು ಮಗು ಎದ್ದು ಕೂಳ್ತದೆ, ನಿದ್ರೆಯಿಂದ ಎದ್ದ ಹಾಗೆ. ಆ ಮಗುವಿಗೆ ಇವ್ರು ಕೇಳ್ತಾರೆ, ಯಾರು ಹಾಕಿದ್ದು ಬಾಯಲ್ಲಿ ಕೇಳಿದಾಗ, ಮಡಿಯೊಳಪ್ಪ ಹಾಕಿಲ್ಲ, ನಾಗಲಿಂಗ ಹಾಕಿದ್ದು. ಯಾಕಜ್ಜ ಹಿಂಗೆ ಮಾಡಿದ್ರೆ ಕೇಳಿದಾಗ, ಏನು ಮಾಡೋಣ, ಇವನು ಒಳಗೆ ಕೂತ್ಬಿಟ್ಟಿದ್ದಾನೆ, ಇವನ ಮಹಿಮೆಯನ್ನು ಜನರಿಗೆ ಗೊತ್ತಿಲ್ಲ, ಇವನಲ್ಲಿ ಶಕ್ತಿ ಇದೆ, ಮಕ್ಕಳನ್ನು ಒಂದು ಸತ್ತಿರುವ ದೇಹವನ್ನು ಬದುಕಿಸುವಂಥ ಶಕ್ತಿ ಇದೆ, ಇವನ ಮಹಿಮೆ ಗೊತ್ತಾಗಲಿ ಅಂತ ನಾ ಈ ಥರ ಮಾಡಿದೆ ಅಂತಂದಾಗ, ನೀವು ಯಾವುದ್ಯಾವುದೋ ಎಲ್ಲೆಲ್ಲೋ ಹೋಗ್ತೀರಿ ಗುಡಿ ಗುಂಡಾರಗಳನ್ನು, ಆದರೆ ಇಲ್ಲೇ ಭಗವಂತನ ಇದ್ದಾನೆ, ಇವನ ಕಡೆ ಕೇಳ್ರಿ, ಇವನ ಹತ್ತಿರ ಆಶೀರ್ವಾದ ಪಡ್ರಿ ಅಂತ ನಾಗಲಿಂಗ ಹೇಳ್ತಾನೆ. ಇವತ್ತು ಒಂದು ಶಕ್ತಿ, ಒಬ್ಬರ ಶಕ್ತಿಯನ್ನು ಪ್ರಕಟ ಮಾಡಬೇಕಾಗಿತ್ತಂದ್ರೆ ಇನ್ನೊಬ್ಬ ವ್ಯಕ್ತಿ ಬೇಕಾಗ್ತದೆ. ಆ ವ್ಯಕ್ತಿಯಿಂದ ಇವತ್ತು ಅಲ್ಲಮ ಪ್ರಭು ವ್ಯಕ್ತಿಯಿಂದ ಇಡೀ 770 ಅಮರ ಗಣಗಳ ಹೆಸರನ್ನು ಇಡೀ ಇತಿಹಾಸದ ಪುಟಗಳಲ್ಲಿ ಉಳಿದುಕೊಂಡದ. ಶೂನ್ಯಪೀಠದ ಮೊದಲನೆಯ ಅಧ್ಯಕ್ಷ, ಶೂನ್ಯಪೀಠದ ಒಡೆಯ, ಶೂನ್ಯಪೀಠದ ಪೀಠಾರೋಹಣ ಮಾಡಿ ಅಂಥ ಒಬ್ಬ ವ್ಯೋಮಕಾಯನಾಗಿರ್ತಕ್ಕಂಥ ಅಲ್ಲಮ ಪ್ರಭು ಎಲ್ಲರಿಗೂ ಮಾರ್ಗದರ್ಶಿಯಾಗಿರ್ತಾನೆ, ಗುರು ಆಗಿರ್ತಾನೆ. ಅವನಿಂದಲೇ ಎಲ್ಲರ ಬೆಳಕು. ಅನುಭವ ಮಂಟಪದಲ್ಲಿ ಹೀಗೆ ಚರ್ಚೆಗಳನ್ನು ಮಾಡ್ತಾ, ಅಧ್ಯಾತ್ಮದ ಚರ್ಚೆ, ಗುರುವಿನ ಚರ್ಚೆ, ಲಿಂಗ ಚರ್ಚೆ, ವಿಭೂತಿಯ ಚರ್ಚೆ, ಹೀಗೆಲ್ಲವುಗಳನ್ನು ಚಿಂತನೆ ಮಾಡುತ್ತಾ ಇಡೀ ವಚನ ಸಾಹಿತ್ಯವನ್ನು 15 ಪುಸ್ತಕಗಳಲ್ಲಿ ಬರೆದಿಟ್ಟರು. 22,000ಕ್ಕೂ ಹೆಚ್ಚು ವಚನಗಳಿದ್ದಾವೆ. ಆ ವಚನಗಳು ಇವತ್ತು ಪುಸ್ತಕಗಳನ್ನು ರೂಪದಲ್ಲಿ ನೋಡ್ತೇವೆ. ಆ ವಚನಗಳು ಲಿಂಗಾಯತ ಧರ್ಮಗ್ರಂಥ ಅಂತ ಕರೀತಾ ಇದ್ದಾರೆ. ಅಂಥ ಗ್ರಂಥಗಳನ್ನು ನಾವೆಲ್ಲ ಓದಬೇಕು. ಓದುವುದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಭಾವನೆ, ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಲ್ಲಿವರೆಗೆ ತಾವೆಲ್ಲ ಅಲ್ಲಮ ಪ್ರಭು ಸಿದ್ಧರಾಮ ಕರ್ಕೊಂಡು ಬರ್ತಾನೆ, ಬಸವನ ಹತ್ತಿರ ಬರ್ತಾನೆ. ಹಾಗೆ ಅಲ್ಲಮ ಪ್ರಭು ಎಲ್ಲರನ್ನ ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನು ಪ್ರಕಟಗೊಳಿಸುವಗೋಸ್ಕರವೇ ಅಲ್ಲಮ ಪ್ರಭು ಬಂದಿದ್ದಾನೆ ಅನ್ನುವಂಥ ವಿಚಾರ. ಹಾಗೆ ಭಕ್ತಿಯನ್ನು ಮಾಡೋರ ಮೂಲಕ ಭಕ್ತಿಯ ಸೋಪಾನವ ಕಟ್ಟಬೇಕು, ಭಕ್ತಿಯ ಕಟ್ಟೆಯನ್ನು ಕಟ್ಟಬೇಕು. ನವವಿಧ ಭಕ್ತಿಗಳನ್ನುವಂಥದ್ದನ್ನು ಅಲ್ಲಿ ಕಟ್ಟೆಯನ್ನು ಕಟ್ಟೋದ್ರ ಮೂಲಕ ಅರಿವೇ ನಮ್ಮಲ್ಲಿರ್ತಕ್ಕಂಥ ಜಾಗೃತ ಆಗ್ತದೆ, ಅದುವೇ ಅಮೃತ ಆಗ್ತದೆ. ಆ ಅಮೃತವನ್ನು ತುಂಬುವಂಥ ಕೆರೆಯನ್ನು, ಕೆರೆಯನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ಸಿದ್ಧರಾಮನಿಗೆ ಅಲ್ಲಮ ಪ್ರಭು ಹೇಳಿದಂತೆ ನಾವು ಕೂಡ ನಮ್ಮಲ್ಲಿ ಸಂಸಾರ ವಿಷಯ ವಸ್ತುಗಳ ಜೊತೆಗೆ ಜಾಸ್ತಿ ಸಂಪರ್ಕವಿಲ್ಲದೆ ನಾವೇನು ಮಾಡಬೇಕು, ಅಧ್ಯಾತ್ಮದ ಚಿಂತನೆ, ಶರಣರ ಚಿಂತನೆ, ಸತ್ಸಂಗದ ಮೂಲಕ ನಮ್ಮಲ್ಲಿರ್ತಕ್ಕಂಥದ್ದೆಲ್ಲ ದೂರ ಕಸ ಕಡ್ಡಿ ಹೊಲಸೆಲ್ಲ ಹೊರಗೆ ಹಾಕಿ ಕೆರೆಯನ್ನು ಭಕ್ತಿಯ ಮೂಲಕ, ಶ್ರದ್ಧೆಯ ಮೂಲಕ, ಜ್ಞಾನದ ಮೂಲಕ ಈ ಕೆರೆಯನ್ನು ಕಟ್ಟಬೇಕು. ಒಡಿಲಾರ್ದಂಗೆ ನೋಡಬೇಕಂತಂದ್ರೆ ಈ ಇಂದ್ರಿಯಗಳ ಮುಖಾಂತರ ಕಣ್ಣು, ಕಿವಿ, ನಾಲಿಗೆ ಏನವಲ್ಲ, ಇದರ ಮೂಲಕ ನಮ್ಮ ಇಲ್ಲಿ ಶಕ್ತಿಯನ್ನು ಹರಿದು ಹೋಗಲಾರ್ದಂತೆ ಸೋರು ತೀರುವುದು ಮನೆಯ ಮಾಳಿಗೆ ಅಂತ ಹೇಳಿದಾರಲ್ಲ, ಇಂದ್ರಲ್ಲೇ ಸೋರು ಹೋಗಬಾರ್ದು, ನಮ್ಮ ಶಕ್ತಿಯನ್ನು ಸೋರು ಹೋಗಬಾರ್ದು, ನಮ್ಮ ಜ್ಞಾನವನ್ನು ಸೋರು ಹೋಗಬಾರ್ದು, ನಮ್ಮ ಆಯುಷ್ಯವನ್ನು ಸೋರು ಹೋಗಲಾರ್ದಂತೆ ನೋಡ್ಕೊಳ್ಳುವಂಥದ್ದು. ಕೆರೆಯನ್ನು ಚೆನ್ನಾಗಿ ಕಟ್ಟುವಂಥ ಕೆಲಸ ಅಧ್ಯಾತ್ಮದ ಚಿಂತನೆ ಮೂಲಕ. ಆ ಶಕ್ತಿ ನಿಮಗೆಲ್ಲರಿಗೂ ಪರಮಾತ್ಮ ಮಲ್ಲಿಕಾರ್ಜುನ ದಯಪಾಲಿಸಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೋರುತ್ತೇನೆ. ಜಯ ಮಂಗಲಂ, ಜಯ ನಮಃ.